ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ಆಪ್ ಆ್ಯಂಡ್ ಗ್ರೈಂಡರ್ ಅಂದರೆ ಬೆಂಚ್ ಗ್ರೈಂಡಿಂಗ್ ಮೆಷಿನ್ಸ್ ಮತ್ತು ಆಪ್ ಆ್ಯಂಡ್ ಗ್ರೈಂಡಿಂಗ್ ಮೆಷಿನ್ಸ್ ಇದರ ಬಗ್ಗೆ ತಿಳಿದುಕೊಂಡ್ವಿ. ಟುಡೇ ವಿ ವಿಲ್ ಡಿಸ್ಕಸ್ the grinding related topic, that is constructions of the grinding wheel and its elements. ಇನ್ನು ಮುಖ್ಯವಾಗಿ ನಾವು ಗ್ರೈಂಡಿಂಗ್ ಅಂದ ತಕ್ಷಣ ಅಲ್ಲಿ ಮುಖ್ಯವಾದ ಪಾರ್ಟೇ ಗ್ರೈಂಡಿಂಗ್ ವೀಲ್. ಈಗಾಗಲೇ ನೋಡಿದ್ರಿ ನೀವು, ಒಂದು ಕೋರ್ಸ್ ವೀಲ್ ಇರುತ್ತೆ ಸರ್, ಒಂದು ಫೈನ್ ವೀಲ್ ಇರುತ್ತೆ. ಹಾಗಾಗಿ ಈ ಗ್ರೈಂಡಿಂಗ್ ವೀಲ್ ಅನ್ನ ಹೇಗೆ ಮಾಡಿರ್ತಾರೆ, ಇದರೆಲ್ಲ ಏನೇನು ಎಲಿಮೆಂಟ್ಸ್ ಇದೆ, ಇದರ ರಚನೆ ಹೇಗೆ ಅನ್ನೋದನ್ನ ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ಮಕ್ಕಳೇ. ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ ಯು ಶಲ್ ಬಿ ಏಬಲ್ ಟು ಸ್ಟೇಟ್ ದ ಡಿಫರೆಂಟ್ ಟೈಪ್ಸ್ ಆಫ್ ಅಬ್ರೆಸಿವ್ ಅಂಡ್ ದೇರ್ ಯೂಸಸ್. ಅಬ್ರೆಸಿವ್ ಅಂದ್ರೇನು, ಅಬ್ರೆಸಿವ್ ಯಾವ್ಯಾವ ಅಬ್ರೆಸಿವ್ ಅನ್ನ ನಾವು ಇಲ್ಲಿ ಗ್ರೈಂಡಿಂಗ್ ವೀಲ್ ನಲ್ಲಿ ಮಾಡಲಿಕ್ಕೆ ಬಳಸ್ತೀವಿ, ಡಿಫರೆಂಟ್ ಅದರಲ್ಲಿ ಟರ್ಮಿನಾಲಜಿ ಇನ್ ಗ್ರೈಂಡಿಂಗ್ ವೀಲ್ ನಲ್ಲಿ ಟರ್ಮ್ಸ್ ಅಂತ ಕರಿತೀವಿ. ಯಾವ ಟರ್ಮ್ಸ್? ಗ್ರೈನ್ ಸೈಜ್ ಅಂದ್ರೆ ಏನು, ಈ ಗ್ರೈನ್ಸ್ ಇಂದ ಏನು ಉಪಯೋಗ, ಗ್ರೇಡ್ಸ್ ಏನಿದೆ ಗ್ರೈಂಡಿಂಗ್ ವೀಲ್ ನಲ್ಲಿ, ಗ್ರೇಡ್ಸ್ ಯಾವ ರೀತಿ ನಾವು ಸ್ಟೇಟ್ ದ ಡಿಫರೆಂಟ್ ಗ್ರೇಡ್ಸ್ ಆಫ್ ಗ್ರೈಂಡಿಂಗ್ ವೀಲ್ಸ್, ಸ್ಟೇಟ್ ದ ಸ್ಟ್ರಕ್ಚರ್, ವೀಲ್ ಸ್ಟ್ರಕ್ಚರ್ ಹೇಗೆ ಮಾಡಿರ್ತಾರೆ, ಮತ್ತೆ ಬಾಂಡಿಂಗ್ ಮೆಟೀರಿಯಲ್ಸ್ ಅನ್ನ ಯಾವ್ಯಾವ್ದು ಯೂಸ್ ಮಾಡ್ತಾರೆ ಅನ್ನೋದನ್ನ ಈ ತರಗತಿಯಲ್ಲಿ ನೋಡ್ಬೋದು. ಅಂದ್ರೆ ಅಬ್ರೆಸಿವ್ ಅದರದ್ದು ಟರ್ಮ್ಸ್, ಉದಾಹರಣೆಗೆ ಗ್ರೇನ್ ಇರ್ಬೋದು, ಗ್ರೇಡ್ ಇರ್ಬೋದು, ಬಾಂಡ್ ಇರ್ಬೋದು, ಸ್ಟ್ರಕ್ಚರ್ ಇರ್ಬೋದು, ಇವುಗಳ ಬಗ್ಗೆ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಮತ್ತೆ ಈಗಾಗಲೇ ನಿಮಗೆ ಗೊತ್ತು ಗ್ರೈಂಡಿಂಗ್ ಏನು, ಗ್ರೈಂಡಿಂಗ್ ಅಂದ್ರೆ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡ್ವಿ. ಗ್ರೈಂಡಿಂಗ್ ಅಂದ್ರೆ ಇಟ್ಸ್ ಎನ್ ಆಪರೇಷನ್ಸ್ ಆಫ್ ಕಟಿಂಗ್ ದ ಮೆಟಲ್ ಆರ್ ರಿಮೂವಿಂಗ್ ದ ಮೆಟಲ್ in the form of small particles. ಹೌದಲ್ವಾ? ಗ್ರೈಂಡಿಂಗ್ ಇಸ್ ಎ ಪ್ರೋಸೆಸ್ ಆರ್ ಆಪರೇಷನ್ಸ್ ಟು ರಿಮೂವ್ ದ ಅನ್ವಾಂಟೆಡ್ ಮೆಟೀರಿಯಲ್ಸ್ with the help of different grinder like op and pedestal grinder. ಮೆಟೀರಿಯಲ್ ಅನ್ನ ರಿಮೂವ್ ಮಾಡಲಿಕ್ಕೆ ಅಥವಾ ರೀಶಾರ್ಪನಿಂಗ್ ಮಾಡಲಿಕ್ಕೆ ಚಿಸಲು, ಪಂಚು, ಡ್ರಿಲ್ಲು ಈ ಥರದನ್ನ ನಾವು ಗ್ರೈಂಡಿಂಗ್ ಆಪರೇಷನ್ಸ್ ಅನ್ನು ಮಾಡ್ತೀವಿ. And the simple definition, grinding is an operations of cutting metal in the form of small particles by the help of grinders, pedestal or bench grinders. ಇಲ್ಲಿ ಯಾವ ರೀತಿ ಗ್ರೈಂಡಿಂಗ್ ಮಾಡ್ತೀವಿ? ಇನ್ ವಿಚ್ ವರ್ಕ್ ಈಸ್ ಪ್ರೆಸ್ಡ್ ಅಗೇನ್ಸ್ಟ್ ದ ರಿವಾಲ್ವಿಂಗ್ ಗ್ರೈಂಡಿಂಗ್ ವೀಲ್. ನೋಡಿ, ಅಲ್ಲಿ ವರ್ಕ್ ಸುತ್ತಾ ಇದೆ ಇಲ್ಲಿ, ಅದಕ್ಕೆ ವರ್ಕ್ ಅನ್ನ ಏನ್ ಮಾಡ್ತಾ ಇದೀವಿ ನಾವು? ಪ್ರೆಸ್ ಮಾಡ್ತಾ ಇದ್ದೀವಿ. ಅಲ್ಲಿ ಸ್ಮಾಲ್ ಪಾರ್ಟಿಕಲ್ಸ್ ಮೂಲಕ ಅನ್ವಾಂಟೆಡ್ ಮೆಟೀರಿಯಲ್ಸ್ ಏನಾಗುತ್ತೆ ಬರ್ತಾ ಇದೆ. ಸೊ ಈ ರೀತಿ ನಾವೇನ್ ಮಾಡ್ತೀವಿ? ಗ್ರೈಂಡಿಂಗ್ ಪ್ರೋಸೆಸ್ ಅನ್ನ ಮಾಡ್ತೀವಿ. ಹಾಗಾಗಿ ಈ ಗ್ರೈಂಡಿಂಗ್ ಪ್ರೋಸೆಸ್ ನಲ್ಲಿ ನಾವು ವರ್ಕ್ ಅನ್ನ ಎಲ್ಲಿಗೆ ಪ್ರೆಸ್ ಮಾಡ್ತೀವಿ? ಗ್ರೈಂಡಿಂಗ್ ವೀಲ್ಗೆ. ಹಾಗಾಗಿ ಈ ಗ್ರೈಂಡಿಂಗ್ ವೀಲ್ ಬಗ್ಗೆ ನಾವು ತಿಳ್ಕೋಬೇಕಾಗುತ್ತೆ. ಸೊ ಗ್ರೈಂಡಿಂಗ್ ವೀಲ್ ಏನಿದೆ, ಇಲ್ಲಿ ಎರಡು ವೀಲ್ ಅನ್ನ ನಾವು ಯೂಸ್ ಮಾಡ್ತೀವಿ. ಒಂದು ಕಡೆ ಕೋರ್ಸ್ ವೀಲು, ಇನ್ನೊಂದು ಕಡೆ ರಫ್ ವೀಲ್. ವೀಲ್ ಹಾಕಿ ಅದರ ಮೇಲೆ ಗಾರ್ಡ್ಸ್ ಕೂಡ ನಾವು ಮೌಂಟ್ ಮಾಡಿರ್ತೀವಿ ಫಾರ್ ದ ಸೇಫ್ಟಿ ಪರ್ಪಸಸ್. ದಿಸ್ ಗ್ರೈಂಡಿಂಗ್ ವೀಲ್ ಇಸ್ ಎ ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್ ಮೇಡ್ ಅಪ್ ಆಫ್ ಅಬ್ರೆಸಿವ್ ಪಾರ್ಟಿಕಲ್ಸ್ ಅಂಡ್ ಬಾಂಡಿಂಗ್ ಮೆಟೀರಿಯಲ್ಸ್ ವಿತ್ ಡಿಫರೆಂಟ್ ಪ್ರೊಪೋರ್ಷನ್ಸ್. ಈ ಗ್ರೈಂಡಿಂಗ್ ವೀಲ್ ಏನಿದೆ ಮಕ್ಕಳೇ, ಇದು ಒಂದು ಮಲ್ಟಿ ಪಾಯಿಂಟ್ ಕಟಿಂಗ್, ನಂಬರ್ ಆಫ್ ಕಟಿಂಗ್ ಎಡ್ಜಸ್ ಇರುತ್ತೆ. ಇದನ್ನ ಅಬ್ರೆಸಿವ್ ಮೆಟೀರಿಯಲ್ಸ್ ಮತ್ತೆ ಬಾಂಡಿಂಗ್ ಮೆಟೀರಿಯಲ್ಸ್ ಅನ್ನ ಉಪಯೋಗಿಸಿಕೊಂಡು ಈ ಗ್ರೈಂಡಿಂಗ್ ವೀಲ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಮಾಡ್ತಾರೆ. ವೈಲ್ ಗ್ರೈಂಡಿಂಗ್ ದ ಅಬ್ರೆಸಿವ್ ಪಾರ್ಟಿಕಲ್ಸ್ ಬಿಕೇಮ್ ಡಲ್ ಅಂಡ್ ಡಿಸ್ಲಾಡ್ಸ್ ಫ್ರಮ್ ದ ಗ್ರೈಂಡಿಂಗ್ ವೀಲ್. ನೋಡಿ, ಗ್ರೈಂಡಿಂಗ್ ವೀಲ್ ನಲ್ಲಿ ಏನಾಗುತ್ತೆ, ಗ್ರೈಂಡಿಂಗ್ ಅನ್ನು ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ
ಬಾಂಡ್ ಅಂದರೆ ಒಂದು ಅಂಟು ದ್ರವದಲ್ಲಿ ಈ ಅಬ್ರೆಸಿವ್ ಅಂತಕ್ಕಂಥ ಒಂದು ಪೌಡರ್ ಸಬ್ಸ್ಟೆನ್ಸನ್ನು ಏನು ಮಾಡಿರ್ತಾರೆ, ಮಿಕ್ಸ್ ಮಾಡಿ ಗ್ರೈಂಡಿಂಗ್ ವೀಲನ್ನು ಮಾಡಿರ್ತಾರೆ. ಪ್ರತಿಯೊಂದು ಪಾಯಿಂಟು ಕೂಡ ಕಟಿಂಗ್ ಟೂಲ್, ಅಬ್ರೆಸಿವ್ ಪಾಯಿಂಟ್. ಈ ಗ್ರೈಂಡನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಅಬ್ರೆಸಿವ್ ಪಾರ್ಟಿಕಲ್ಲು ಡಲ್ ಆಗುತ್ತೆ. ಅಲ್ಲಿಂದ ಏನು ಬರುತ್ತೆ, ಅದು ಕಿತ್ಕೊಂಡು ಬಂದ್ಬಿಡುತ್ತೆ, ರಿಮೂವ್ ಆಗಿಬಿಡುತ್ತೆ. ಸೊ ಒಂದು ಪಾರ್ಟ್ ರಿಮೂವ್ ಆದಾಗ ಅದರಿಂದ ಇನ್ನೊಂದು ಪಾರ್ಟ್ ಇರುತ್ತೆ ಅಬ್ರೆಸಿವ್. ಒಂದು ಪಾರ್ಟ್ ಕೆಳಗಡೆ ಡಿಸ್ಲಾಡ್ಸ್ ಆದ ತಕ್ಷಣ ಇನ್ನೊಂದು ಅಬ್ರೆಸಿವ್ ಪಾರ್ಟಿಕಲ್ ವಿಲ್ ಅಪಿಯರ್. ಅಂದರೆ ದಿಸ್ ಕೈಂಡ್ ಆಫ್ ಸೆಲ್ಫ್ ಶಾರ್ಪನಿಂಗ್ ಈಸ್ ಸ್ಪೆಷಲ್ ಕ್ವಾಲಿಟಿ ಆಫ್ ದ ಗ್ರೈಂಡಿಂಗ್ ವಿಲ್. ಅಂದರೆ ಈಗ ನೀವೊಂದು ಚಿಪ್ಪಿಂಗ್ ಮಾಡ್ತಾ ಇರ್ತೀರಿ ಅನ್ಕೊಳ್ಳಿ, ಅದು ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲು ಚಿಪ್ಪಿಂಗ್ ಅಥವಾ ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲು. ಆ ಪಾಯಿಂಟ್ ಹೋದಕ್ಕೆ ಅದು ಆಯ್ತು, ಮತ್ತೆ ಗ್ರೈಂಡ್ ಮಾಡಬೇಕು. ಬಿಟ್ಟು ಕಟಿಂಗ್ ಪೆಡ್ಸು ವೇರ್ ಔಟ್ ಆಗೋದ್ರೆ ಮತ್ತೋದು ಅದನ್ನು ರೀಶಾರ್ಪನಿಂಗ್ ಮಾಡಬೇಕು. ಆದರೆ ಗ್ರೈಂಡಿಂಗ್ ವೀಲಲ್ಲಿ ಒಂದು ಅಬ್ರೆಸಿವ್ ಪಾರ್ಟಿಕಲ್ ಡಲ್ ಆಗಿ ಅದು ರಿಮೂವ್ ಆದರೆ ಇನ್ನೊಂದು ಬರುತ್ತೆ ದೊತ್ತಂತ, ಅದು ಒಂದು ನ್ಯೂ ಅಬ್ರೆಸಿವ್ ಪಾರ್ಟಿಕಲ್ ವಿಲ್ ಹ್ಯಾವ್ ಎ ಕಟಿಂಗ್. ಅದು ಕೂಡ ಏನು ಮಾಡುತ್ತೆ, ಕಟ್ಟನ್ನು ಮಾಡುತ್ತೆ. This kind of self-sharpening is a special quality of the grinding wheel. ನೋಡಿ, ಇದು ಗ್ರೈಂಡಿಂಗ್ ವೀಲ್ನ ಒಂದು ಸಿಂಪಲ್ ಕನ್ಸ್ಟ್ರಕ್ಷನ್ಸ್. ಮತ್ತೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈ ಚಿತ್ರದಲ್ಲಿ ನೋಡ್ತಾ ಇದೆ, ಗ್ರೈಂಡಿಂಗ್ ವೀಲ್ನಲ್ಲಿ ಏನೇನಿರುತ್ತೆ ಈಗಾಗಲೇ ಹೇಳಿದೆ. ಅಬ್ರೆಸಿವ್ ಅಂತ ಇರುತ್ತೆ, ಬಾಂಡ್ ಅಂತ ಇರುತ್ತೆ. ಅದ್ರ ಮುಂದೆ ನೋಡೋಣ ಏನು ಬಾಂಡ್ ಅಂದ್ರೆ ಏನು, ಅಬ್ರೆಸಿವ್ ಅಂದ್ರೆ ಏನು ತಿಳ್ಕೊಳ್ತಾ ಹೋಗಿ. ಇನ್ನು ಕೆಲವು ಗ್ರಿಟ್ ಅಥವಾ ಗ್ರೈನ್ ಸೈಜ್ ಅಂದರೆ ಆ ಕಣಗಳು, ಅಬ್ರೆಸಿವ್ ಪಾರ್ಟಿಕಲ್ಸ್ ಏನಿದೆ ಅದು ಕಣಗಳು, ಸ್ಮಾಲ್ ಹರಳು, ಗ್ರೈನ್ಸ್ ಅಂತ ಕರಿತೀವಿ. ಇನ್ನು ಗ್ರೇಡ್, ಅದು ಗ್ರೈಂಡಿಂಗ್ ವಿಲ್ ಕ್ವಾಲಿಟಿ ವಿಲ್ ಬಿ ಡಿಸೈಡ್ ಆನ್ ದಿ ಗ್ರೇಡ್. ಮತ್ತೆ ಸ್ಟ್ರಕ್ಚರ್ ಆಫ್ ದಿ ವೀಲ್. ಇವೆಲ್ಲ ಒಂದು ಗ್ರೈಂಡಿಂಗ್ ವೀಲನ್ನು ನಾವು ಮ್ಯಾನುಫ್ಯಾಕ್ಚರಿಂಗನ್ನು ಮಾಡಬೇಕಾದ್ರೆ ಇಂಪಾರ್ಟೆಂಟ್. ಅದರಲ್ಲಿ ನೋಡಿ, ಇಲ್ಲಿ ಈ ಬ್ಲೂ ಕಲರಲ್ಲಿ ತೋರಿಸಿದ್ದಾರೆ, ದಟ್ ಈಸ್ ಕಾಲ್ಡ್ ಬಾಂಡ್. ಈ ರೆಡ್ ಕಲರಲ್ಲಿ ಏನು ತೋರಿಸಿದ್ದಾರೆ, ದಿಸ್ ಇಸ್ ಕಾಲ್ಡ್ ಅಬ್ರೆಸಿವ್ ಪಾರ್ಟಿಕಲ್. ಮತ್ತೆ ಈ ಗ್ರೈನ್ಸ್ ಅಂತ ಕರಿತೀವಿ. ದಿಸ್ ಆರ್ ಆಲ್ ದಿ ಅಬ್ರೆಸಿವ್ ಗ್ರೈನ್ಸ್. ಏನು ರೆಡ್ ಕಲರಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆ, ಅಬ್ರೆಸಿವ್ ಗ್ರೈನ್ಸು. ಒಂದು ಅಬ್ರೆಸಿವ್ ಗ್ರೈನ್ಸ್ ಇಂದ ಒಂದು ಅಬ್ರೆಸಿವ್ ಗ್ರೈನ್ಸ್ ಮಧ್ಯದಲ್ಲಿ ಏನಿದೆ, ಒಂದು ಪೊರಾಸಿಟಿ, ಖಾಲಿ ಜಾಗ ಇದೆ. ಈಗ ಈ ಅಕ್ಟೋರಿಯಸ್ ವಿಯರ್ ಆಗುತ್ತೆ, ಯಾವುದು ಒಂದು ಅಬ್ರೆಸಿವ್ ಪಾರ್ಟಿಕಲ್ ಗ್ರೈಂಡ್ ಮಾಡ್ತಾ ಇಲ್ಲ ಆಗ್ತಾ ಇದೆ ನೋಡಿ. ಅಥವಾ ಬಾಂಡ್ ಏನಾಗುತ್ತೆ, ಫ್ರಾಕ್ಚರ್ ಆಗುತ್ತೆ. ಇದು ವೀಲ್ ಸರ್ಫೇಸ್, ಈ ಮುಂದ್ಗಡೆ ವೀಲ್ ಸರ್ಫೇಸ್ ಅನ್ಕೊಡಿ. ಇದೆಲ್ಲ ರೆಡ್ ಇರೋದೆಲ್ಲ ಅಬ್ರೆಸಿವ್ ಗ್ರೈನ್ಸು. ಇಲ್ಲಿ ಇದನ್ನ ಒಂದು ಅಬ್ರೆಸಿವ್ ಗ್ರೈನ್ಸ್ ಅನ್ನ ಬಾಂಡ್ ಮೂಲಕ ಕಾಣಿಸಿದ್ದಾರೆ. ಅಷ್ಟಿದ್ರೂ ಕೂಡ ಮಧ್ಯೆ ಪೋರಸ್ ಇರುತ್ತೆ, ಅಂದರೆ ಪೊರಾಸಿಟಿ. ಈಗ ನಾವು ಗ್ರೈಂಡ್ ಮಾಡುವಂತಹ ಸಂದರ್ಭದಲ್ಲಿ ಈ ಕನ್ಸ್ಟ್ರಕ್ಷನ್ಸ್ ಆಗಿರ್ತಕ್ಕಂಥ ಗ್ರೈನ್ ಏನಾಗುತ್ತೆ, ವಿಯರ್ ಔಟ್ ಆಗುತ್ತೆ, ಅಥವಾ ಅದು ಫ್ರಾಕ್ಚರ್ ಆಗುತ್ತೆ, ಕ್ರ್ಯಾಕ್ ಆಗುತ್ತೆ. ಕ್ರ್ಯಾಕ್ ಆದಾಗ ಏನಾಗೋಗುತ್ತೆ, ಇದು ಡಿಸ್ಲಾಡ್ಸ್ ಫ್ರಮ್ ದ ಗ್ರೈಂಡಿಂಗ್, ಬಿದೋಗುತ್ತೆ. ಸೊ ಇದು ಬಿದೋದ್ರೆ ಇದರಿಂದ ಇನ್ನೊಂದು ಅಬ್ರೆಸಿವ್ ಗ್ರೈನ್ಸ್ ಇರುತ್ತಲ್ಲ, ಇಟ್ ವಿಲ್ ಬಿ ಪ್ರೆಸ್ ಅಬ್ರೆಸಿವ್. ಅದಕ್ಕೆ ನಾವು ಮತ್ತೆ ಅದನ್ನೇನು ನಾವು ರೀಶಾರ್ಪನಿಂಗ್ ಮಾಡಿ ಬಳಸ್ತಕ್ಕಂಥ ನೆಸಿಟಿ ಏನೂ ಇಲ್ಲ. ಸೊ ದಿಸ್ ಇಸ್ ದ ಕನ್ಸ್ಟ್ರಕ್ಷನ್ಸ್. ಈಗ ಒಂದೊಂದಾಗಿ ನಾವು ತಿಳ್ಕೊಳ್ಳೋಣ. ಈ ಗ್ರೈಂಡಿಂಗ್ ವೀಲನಲ್ಲಿ ಏನೇನು ಎಲಿಮೆಂಟ್ಸ್ ಇದೆ. ಮುಖ್ಯವಾಗಿ ಗ್ರೈಂಡಿಂಗ್ ಎಲಿಮೆಂಟ್ಸಲ್ಲಿ ಎಲ್ಲ ನೋಡಿದ್ವಿ ನೀವು, ಅಬ್ರೆಸಿವ್ ಇದೆ, ಬಾಂಡ್ಸ್ ಇದೆ, ಗ್ರೈನ್ಸ್ ಇದೆ, ಸ್ಟ್ರಕ್ಚರ್ಸು, ಅನದರ್ ಒನ್ ಗ್ರೇಡು, ಇವೆಲ್ಲ ನೋಡಿದ್ವಿ. ಆದರೆ ಮುಖ್ಯವಾಗಿ ಗ್ರೈಂಡಿಂಗ್ ವೀಲ್ ಆಸ್ ಟು ಇಂಪಾರ್ಟೆಂಟ್ ಎಲಿಮೆಂಟ್ಸ್. ಒಂದು ಅಬ್ರೆಸಿವ್, ಇನ್ನೊಂದು ಬಾಂಡ್. ಇವೇ ಮುಖ್ಯವಾದ ಎರಡು ಎಲಿಮೆಂಟ್ಸ್. ದ ಅಬ್ರೆಸಿವ್ ವಿಚ್ ಡಸ್ ದ ಆಕ್ಚುಯಲ್ ವರ್ಕ್ ಆಫ್ ಕಟಿಂಗ್. ಅಬ್ರೆಸಿವ್ ಏನು ಮಾಡ್ತಕ್ಕಂಥದ್ದಲ್ಲಿ ಕಟಿಂಗ್ ಮೆಟೀರಿಯಲ್ ರಿಮೂವಲ್ ಕೆಲಸನ ಮಾಡ್ತಕ್ಕಂಥದ್ದೇ ಅಬ್ರೆಸಿವ್ ಮೆಟೀರಿಯಲು. ಇನ್ನೊಂದು ದ ಬಾಂಡ್. ಈ ಅಬ್ರೆಸಿವ್ ಏನಿದೆ, ಈ ಬಾಂಡನ್ನು ಹೋಲ್ಡ್ ಮಾಡ್ಕೋಬೇಕಲ್ಲ, ಹಿಡಿದಿಟ್ಕೋಬೇಕಲ್ಲ. ಅಬ್ರೆಸಿವ್ ಪಾರ್ಟಿಕಲ್ಸನ್ನು ಒಂದು ಕಡೆ ಟುಗೆದರ್, ಎಲ್ಲ ಅಬ್ರೆಸಿವ್ ಪಾರ್ಟಿಕಲ್ ಹಿಡಿದಿಟ್ಕೋಬೇಕಲ್ಲ. ಸೊ ಹಿಂದೆ ತೋರಿಸಿದ್ನಲ್ಲ ಯಾವ ರೀತಿ ಬಾಂಡಿಂಗ್ ಆಗಿರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಎರಡು ಎಲಿಮೆಂಟ್ಸ್, ಒಂದು ಅಬ್ರೆಸಿವ್, ಇನ್ನೊಂದು ಬಾಂಡ್, ಇಂಪಾರ್ಟೆಂಟ್ ಎಲಿಮೆಂಟ್ಸ್. ನೋಡಿ, ಅಬ್ರೆಸಿವ್ ಪಾರ್ಟಿಕಲ್ಸ್, ಇದು ಗ್ರೈಂಡಿಂಗ್ ವೀಲ್ ಅಂತ ನೀವು ತೆಗೆದುಕೊಂಡ್ರೆ
ಏನಿವೆಲ್ಲ ಇದೆ ಎಲ್ಲ ಅಬ್ರೆಸಿವ್ ಪಾರ್ಟಿಕಲ್ಸ್, ಎಲ್ಲ ಅಬ್ರೆಸಿವ್ ಪಾರ್ಟಿಕಲ್ಸ್. ಸೊ ಅದ್ರ ಜೊತೆಗೆ ಈ ಅಬ್ರೆಸಿವ್ ಪಾರ್ಟಿಕಲ್ ಒಂದನ್ನೊಂದು ಹಿಡಿದಿಟ್ಕೊಂಡಿರ್ತಕ್ಕಂಥದ್ದು, ಹಿಡಿದಿಟ್ಕೊಂಡಿರೋದು, ದಟ್ ಈಸ್ ಕಾಲ್ಡ್ ಬಾಂಡಿಂಗ್ ಮೆಟೀರಿಯಲ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಗ್ರೈಂಡಿಂಗ್ ವೀಲ್ ಫೇಸ್ ಬರುತ್ತೆ. ಸೊ ಎರಡೇ ಇಂಪಾರ್ಟೆಂಟ್ ಎಲಿಮೆಂಟ್ಸ್, ಒಂದು ಅಬ್ರೆಸಿವ್ ಪಾರ್ಟಿಕಲ್, ಒಂದು ಬಾಂಡಿಂಗ್ ಮೆಟೀರಿಯಲ್ಸ್. ನೆಕ್ಸ್ಟ್ ವೀಲ್ ಫೇಸ್, ಅರ್ಥ ಆಯ್ತಾ? ಇದ್ರ ಜೊತೆಗೆ ಇನ್ನೊಂದು 3 ಪ್ಯಾರಾಮೀಟರ್ಸ್ ಕೊಟ್ಟಿದ್ದೀವಿ ನಾವು, ಗ್ರೇಡು, ಗ್ರೈನ್ಸು, ಸ್ಟ್ರಕ್ಚರ್ ಅಂತ. ಅದನ್ನು ನೋಡೋಣ. ಈ ಎಲಿಮೆಂಟ್ಸ್ ಬಗ್ಗೆ ಮೊದಲನೇದಾಗಿ ಅಬ್ರೆಸಿವ್. ಏನು ಸರ್ ಅಬ್ರೆಸಿವ್ ಅಂದರೆ? ನೋಡಿ, ಇಲ್ಲಿ ಅಬ್ರೆಸಿವ್ ಬಂತು, ಚಿತ್ರ ಬಂತು. ಏನು ಅಬ್ರೆಸಿವ್ ಅಂದ್ರೆ? An abrasive is a material, often a mineral. ಇದು ಒಂದು ಮಿನರಲ್ ಮೆಟೀರಿಯಲ್. It is used to shape or finish a workpiece through a rubbing, which leads to part of the workpiece being worn away by frictions. ಇದು ಅಬ್ರೆಸಿವ್ ಮೆಟೀರಿಯಲ್ ಅನ್ನೋದೇ ಒಂದು ಸಬ್ಸ್ಟೆನ್ಸ್, ಒಂದು ಮಿನರಲ್ ಸಬ್ಸ್ಟೆನ್ಸ್ ಅಥವಾ ಮೆಟೀರಿಯಲ್. ಈ ಒಂದು ಅಬ್ರೆಸಿವ್ ಅನ್ನು ನಾವು ಯಾತಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಒಂದು ವರ್ಕನ್ನು ಸೇಪ್ ಮಾಡಲಿಕ್ಕೆ ಅಥವಾ ಒಂದು ವರ್ಕನ್ನು ಫಿನಿಶ್ ಮಾಡಲಿಕ್ಕೆ. ಯಾವ ರೀತಿ ಫಿನಿಶ್ ಮಾಡ್ತೀವಿ? ರಬ್ ಮಾಡೋದ್ರ ಮೂಲಕ. ರಬ್ ಮಾಡ್ತಾ 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 ಆ ವಸ್ತು ಏನಾಗುತ್ತೆ, ಆ ವಸ್ತುವಿನಲ್ಲಿ ಪಾರ್ಟಿಕಲ್ ಸವಿತಾ ಹೋಗ್ತದೆ. ವಾರ್ ಯಾವುದ್ರ ಮೂಲಕ? ಫ್ರಿಕ್ಷನ್ ಮೂಲಕ, ಘರ್ಷಣೆ ಮೂಲಕ. ಅದಕ್ಕೆ ಈ ಅಬ್ರೆಸಿವ್ ಪಾರ್ಟಿಕಲ್ಸ್ ಅನ್ನು ಯೂಸ್ ಮಾಡ್ತೀವಿ. ನೋಡಿದ್ದೀರಿ ನೀವು, ಎಮ್ರಿ ಸೀಟ್ ಬಳಸ್ತೀರಾ? ಎಮ್ರಿ ಸೀಟು, ಕೊರಂಡಮ್ ಸ್ಟೋನು, ಆಯಿಲ್ ಸ್ಟೋನ್ ಅಂತ ನಾವೇನು ಕರಿತೀವಿ, ನಿಮ್ಮ ಎಮ್ರಿ ಸೀಟ್ ಬಳಸ್ತಕ್ಕಂಥದ್ದು, ಇವೆಲ್ಲ ಅಬ್ರೆಸಿವ್ ಮೆಟೀರಿಯಲ್ಸು. ನಿಮ್ಮ ಸ್ಯಾಂಡ್ ಪಾರ್ಟಿಕಲ್ಸು, ಸ್ಯಾಂಡ್ಸ್. ಇನ್ನು ಅದು ಬಿಟ್ಟರೆ ಸೆರಾಮಿಕ್ಸು, ಅಲ್ಯೂಮಿನಿಯಂ ಆಕ್ಸೈಡು, ಸಿಲಿಕಾನ್ ಕಾರ್ಬೈಡು, ಡೈಮಂಡು. ಸೊ ದಿಸ್ ಆರ್ ಆಲ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಅಬ್ರೆಸಿವ್ಸ್. ಈ ಅಬ್ರೆಸಿವ್ಸ್ ಬಗ್ಗೆ ನಾವೀಗ ಯಾವ್ಯಾವ ಅಬ್ರೆಸಿವ್ಸನ್ನ ಈ ಗ್ರೈಂಡಿಂಗ್ ವಿಲ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಯೂಸ್ ಮಾಡ್ತಾರೆ ತಿಳ್ಕೊಳ್ತಾ ಹೋಗೋಣ. There are so many types of abrasive used in making a grinding wheel. ಒಂದು ನ್ಯಾಚುರಲ್ ಅಬ್ರೆಸಿವ್, ಇನ್ನೊಂದು ಆರ್ಟಿಫಿಷಿಯಲ್ ಅಬ್ರೆಸಿವ್. ನ್ಯಾಚುರಲ್ ಅಂದ್ರೆ ಯಾವುದು? ನ್ಯಾಚುರಲ್ ಅಬ್ರೆಸಿವ್ ಆರ್ ದೋಸ್ ಸ್ಯಾಂಡ್ ಸ್ಟೋನ್ ಇರ್ಬೋದು, ಎಮ್ರಿ ಇರ್ಬೋದು, ಕೊರೆಂಡಮ್ ಅಂತ ಇರ್ಬೋದು, ಕ್ವಾರ್ಟ್ಸ್ ಮತ್ತೆ ಡೈಮಂಡ್. ಸೊ ಇವನ್ನ ನಾವು ನ್ಯಾಚುರಲ್ ಅಬ್ರೆಸಿವ್ ಅಂತ ಕರಿತೀವಿ. ಸ್ಯಾಂಡ್ ಸ್ಟೋನ್, ಆಯಿಲ್ ಸ್ಟೋನ್, ಎಮ್ರಿ ಪೇಪರ್, ಕೊರೆಂಡಮ್ ಸ್ಟೋನ್, ಕ್ವಾರ್ಟ್ಸ್ ಮೆಟೀರಿಯಲ್, ಕೆಲವು ನ್ಯಾಚುರಲ್ ಆಗಿ ಸಿಗ್ತಕ್ಕಂಥ ಡೈಮಂಡ್. ದಿಸ್ ಆರ್ ಆಲ್ ದಿ ಸ್ವಾಭಾವಿಕವಾಗಿ ಅಂದರೆ ನ್ಯಾಚುರಲಿ ಅವೈಲಬಲ್ ಅಬ್ರೆಸಿವ್ ಮೆಟೀರಿಯಲ್ಸ್. ಇಟ್ ಈಸ್ ಆಲ್ಸೋ ಮಿನರಲ್. ದಿಸ್ ಆರ್ ಇಂಪ್ಯೂರ್ ಫಾರ್ಮ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್. ಇವೆಲ್ಲ ಏನಿದೆ ಇಂಪ್ಯೂರ್ ಫಾರ್ಮ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್. ಹಾಗಾಗಿ ಇನ್ನು ಆರ್ಟಿಫಿಷಿಯಲ್ ಅಬ್ರೆಸಿವ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಇವು ಕೃತಕವಾಗಿ ನಾವೇ ತಯಾರು ಮಾಡ್ತಕ್ಕಂಥದ್ದು ಆರ್ಟಿಫಿಷಿಯಲ್ ಅಬ್ರೆಸಿವ್ ಅಂತ. ಆರ್ಟಿಫಿಷಿಯಲ್ ಅಬ್ರೆಸಿವ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಅಬ್ರೆಸಿವ್ಸ್. ನೋಡಿ, ಇವೆಲ್ಲ ನಾವು ಮ್ಯಾನುಫ್ಯಾಕ್ಚರ್ಡ್ ಅಬ್ರೆಸಿವ್. ಯಾವುದಾದರೆ ಅಲ್ಯೂಮಿನಿಯಂ ಆಕ್ಸೈಡು, ಸಿಲಿಕಾನ್ ಕಾರ್ಬೈಡು, ಕ್ಯೂಬಿಕ್ ಬೋರಾನ್ ನೈಟ್ರೈಡು ಅಂಡ್ ಮ್ಯಾನುಫ್ಯಾಕ್ಚರ್ಡ್ ಡೈಮಂಡ್ ಅಂತ ಒಂದು. ನ್ಯಾಚುರಲ್ ಆಗಿ ಸಿಗ್ತಕ್ಕಂಥ ಡೈಮಂಡೇ ಬೇರೆ, ಮ್ಯಾನುಫ್ಯಾಕ್ಚರ್ಡ್ ಡೈಮಂಡೇ ಬೇರೆ. ಸೊ ದೀಸ್ ಆರ್ ಆಲ್ ಆರ್ಟಿಫಿಷಿಯಲ್ ಅಬ್ರೆಸಿವ್. ಇವುಗಳನ್ನು ನಾವೇನು ಮಾಡ್ತೀವಿ? ಗ್ರೈಂಡಿಂಗ್ ವಿಲ್ ಮಾಡಲಿಕ್ಕೆ ಬಳಸ್ತೀವಿ. ಗ್ರೈಂಡಿಂಗ್ ವಿಲ್ಲನ್ನು ಮಾಡಿಸ್ಲಿಕ್ಕೆ ಬಳಸ್ತೀವಿ. ನೋಡಿ, ಈ ಕಡೆ ನ್ಯಾಚುರಲ್ ಎಮ್ರಿ ಪೇಪರ್ಸ್ ಎಲ್ಲ ಇದೆ, ಸ್ಯಾಂಡ್ ಸ್ಟೋನ್ಸ್ ಇದೆ, ಈ ಕಡೆ ಆರ್ಟಿಫಿಷಿಯಲ್ಸ್ ಇದೆ, ಅಲ್ಯೂಮಿನಿಯಂ ಆಕ್ಸೈಡ್, ಸಿಲಿಕಾನ್ ಕಾರ್ಬೈಡ್, ಸೆರಾಮಿಕ್ಸು, ಡೈಮಂಡ್ಸು, ಮ್ಯಾನುಫ್ಯಾಕ್ಚರ್ಡ್ ಡೈಮಂಡ್ಸ್. ಇವೆಲ್ಲ ದಿಸ್ ಆರ್ ಆಲ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಅಬ್ರೆಸಿವ್ ಯೂಸ್ಡ್ ಫಾರ್ ಮೇಕಿಂಗ್ ಗ್ರೈಂಡಿಂಗ್ ವೀಲ್. ಈಗ ಆರ್ಟಿಫಿಷಿಯಲ್ ಅಬ್ರೆಸಿವ್ ಇಂಪಾರ್ಟೆಂಟ್. ನಾವು ಸಾಮಾನ್ಯವಾಗಿ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ನಲ್ಲಿ ಅತಿ ಯಥೇಚ್ಛವಾಗಿ ಬಳಸ್ತಕ್ಕಂಥ ಯಾವುದನ್ನು ಬಳಸ್ತೀವಿ? ಆರ್ಟಿಫಿಷಿಯಲ್ ಅಬ್ರೆಸಿವ್ ಮೆಟೀರಿಯಲನ್ನು ಬಳಸ್ತೀವಿ. ಏನು ಮಾಡಲಿಕ್ಕೆ? ಗ್ರೈಂಡಿಂಗ್ ವಿಲ್ಲನ್ನು ಮ್ಯಾನುಫ್ಯಾಕ್ಚರ್ ಮಾಡಿ. ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ತಕ್ಕಂಥದ್ದು ಅಲ್ಯೂಮಿನಿಯಂ ಆಕ್ಸೈಡ್ ಅಂತ ಕರಿತೀವಿ. ಇಟ್ ಈಸ್ ಎ ಪ್ಯೂರ್ ಫಾರ್ಮ್ ಆಫ್ ಫ್ಯೂಸ್ಡ್ ಅಲ್ಯೂಮಿನಿಯಂ ಆಕ್ಸೈಡ್. ಈ ಅಲ್ಯೂಮಿನಿಯಂ ಆಕ್ಸೈಡ್ ಯಾವುದನ್ನು ಬಳಸ್ತೀವಿ? ಇಲ್ಲಿ ಪ್ಯೂರ್ ಫಾರ್ಮ್, ಫ್ಯೂಸ್ಡ್ ಆಗಿರ್ತಕ್ಕಂಥ ಒಂದು ಅಲ್ಯೂಮಿನಿಯಂ ಆಕ್ಸೈಡನ್ನು ನಾವು ಇಲ್ಲಿ ಗ್ರೈಂಡಿಂಗ್ ವೀಲನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಬಳಸ್ತೀವಿ. ದಿಸ್ ಇಸ್ ದ ಅಬ್ರೆಸಿವ್ ಮೆಟೀರಿಯಲ್ ಫಾರ್ ಅಲ್ಯೂಮಿನಿಯಂ ಆಕ್ಸೈಡ್.
It can be produced by fusing the soft clay like mineral bauxite in special electric furnace. ಈಗ ಅಲ್ಯೂಮಿನಿಯಂ ಓರ್ ಬಂದು ಬಾಕ್ಸೈಟ್, ಅಲ್ಯೂಮಿನಿಯಂ ಓರ್ ಯಾವುದು ಬಾಕ್ಸೈಟ್, ನೀವು ಇಂದಿನ ತರಗತಿನಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಇದನ್ನ ಒಂದು ಸ್ಪೆಷಲ್ ಎಲೆಕ್ಟ್ರಿಕ್ ಫರ್ನೆಸ್ ನಲ್ಲಿ ಈ ಬಾಕ್ಸೈಟ್ ಏನಿದೆ, ಹದಿರೇನಿದೆ, ಓರ್, ಅಲ್ಯೂಮಿನಿಯಂ ಓರ್, ಇದನ್ನ ಫ್ಯೂಸಿಂಗ್ ಮಾಡೋದ್ರ ಮೂಲಕ ನಾವೇನು ಮಾಡ್ತೀವಿ, ಈ ಅಬ್ರೆಸಿವ್ ಮೆಟೀರಿಯಲ್ಸನ್ನು ಪಡ್ಕೊಳ್ತೀವಿ, ತಯಾರು ಮಾಡ್ಕೊಳ್ತೀವಿ. ಆರ್ಟಿಫಿಷಿಯಲ್ ಆಗಿ ನಾವು ಕೃತಕವಾಗಿ ಮ್ಯಾನುಫ್ಯಾಕ್ಚರ್ಡನ್ನು ಮಾಡ್ಕೊಳ್ತೀವಿ. ದಿಸ್ ಅಲ್ಯೂಮಿನಿಯಂ ಆಕ್ಸೈಡ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ವಿತ್ ವೇರಿಯಸ್ ಡಿಗ್ರೀಸ್ ಆಫ್ ಪ್ಯೂರಿಟೀಸ್ ಫಾರ್ ಡಿಫರೆಂಟ್ ಅಪ್ಲಿಕೇಶನ್ಸ್. ಇಲ್ಲೂ ಕೂಡ ಈ ಅಲ್ಯೂಮಿನಿಯಂ ಆಕ್ಸೈಡನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು ಕೂಡ ಬೇರೆ ಬೇರೆ ಪ್ಯೂರಿಟಿ ಇರ್ತಕ್ಕಂಥ ಬೇರೆ ಬೇರೆ ಅಪ್ಲಿಕೇಶನ್ಸ್ಗೆ ಅಗತ್ಯವಾಗಿರ್ತಕ್ಕಂಥ ಅಲ್ಯೂಮಿನಿಯಂ ಆಕ್ಸೈಡನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಅದರಲ್ಲಿ ಹಾರ್ಡ್ನೆಸ್ ಅಂಡ್ ಬ್ರಿಟಲ್ನೆಸ್ ಇನ್ಕ್ರೀಸ್ ವಿತ್ ಇನ್ಕ್ರೀಸಿಂಗ್. ಪ್ಯೂರಿಟಿ ಅಲ್ಯೂಮಿನಿಯಂ ಆಕ್ಸೈಡ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಆ ಅಲ್ಯೂಮಿನಿಯಂ ಆಕ್ಸೈಡ್ ಹಾರ್ಡ್ನೆಸ್ ಮತ್ತು ಬ್ರಿಟಲ್ನೆಸ್ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅದರಲ್ಲಿ ರೆಗ್ಯುಲರ್ ಅಲ್ಯೂಮಿನಿಯಂ ಆಕ್ಸೈಡ್ ಅಂತೇಳಿ Al2O3 ಅಂತ ಕರಿತೀವಿ, ರೆಗ್ಯುಲರ್ ಅಲ್ಯೂಮಿನಿಯಂ ಆಕ್ಸೈಡ್. ಇಟ್ ಈಸ್ ಡಿನೋಟೆಡ್ by letter A and is about 94.5% of pure and grained color. ಈ ರೆಗ್ಯುಲರ್ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನು ನಾವು ಅಬ್ರೆಸಿವ್ ಮೆಟೀರಿಯಲ್ ಆಗಿ ಬಳಸ್ತೀವಲ್ಲ, ಇದರಲ್ಲಿ ಯೂಸ್ಡ್ ಅಲ್ಯೂಮಿನಿಯಂ ಆಕ್ಸೈಡ್ ಎಷ್ಟು ಅಂದರೆ 94.5% ಪ್ಯೂರ್, ಮತ್ತು ಇದರ ಕಲರ್ ಗ್ರೇನ್ ಕಲರ್ ಇರುತ್ತೆ. ಇದನ್ನು ಎಲ್ಲಿ ಬಳಸ್ತೀವಿ? ದಿಸ್ ಟೈಪ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್ ಅಬ್ರೆಸಿವ್ ಮೆಟೀರಿಯಲ್ ಅಲ್ಲಿ ಮಾಡಿರ್ತಕ್ಕಂಥ ಗ್ರೈಂಡಿಂಗ್ ವೀಲ್ ಅನ್ನು ಫಾರ್ ಗ್ರೈಂಡಿಂಗ್ ಹೈ ಟೆನ್ಸೈಲ್ ಸ್ಟ್ರೆಂತ್ ಮೆಟೀರಿಯಲ್ಸ್. ಯಾವುದನ್ನ ಗ್ರೈಂಡ್ ಮಾಡಲಿಕ್ಕೆ? ಹೈ ಟೆನ್ಸೈಲ್ ಸ್ಟ್ರೆಂತ್ ಇರ್ತಕ್ಕಂಥ ಮೆಟೀರಿಯಲ್ಸ್ ಅನ್ನ ಗ್ರೈಂಡ್ ಮಾಡಲಿಕ್ಕೆ, ಸಚ್ ಆಸ್ ಅಲಾಯ್ ಸ್ಟೀಲ್, ರಾಟ್ ಐರನ್. ಅಲಾಯ್ ಸ್ಟೀಲ್ ಇರ್ಬೋದು, ರಾಟ್ ಐರನ್ ಇರ್ಬೋದು, ಟಫ್ ಬ್ರಾಂಜಸ್ ಇರ್ಬೋದು, ಅಂಥ ಲೋಹಗಳನ್ನು ಗ್ರೈಂಡ್ ಮಾಡಲಿಕ್ಕೆ ನಾವು ಈ ರೆಗ್ಯುಲರ್ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನು ಬಳಸ್ತೀವಿ. ಇನ್ನು ಕೆಲವು ಟೈಪ್ಸ್ ಇದೆ ಅಲ್ಯೂಮಿನಿಯಂ ಆಕ್ಸೈಡ್ನ. ಒಂದು ಬ್ರೌನ್ ಅಲ್ಯೂಮಿನಿಯಂ ಆಕ್ಸೈಡ್ ಅಂತ ಬಳಸ್ತೀವಿ. ದಿಸ್ ಬ್ರೌನ್ ಅಲ್ಯೂಮಿನಿಯಂ ಆಕ್ಸೈಡ್ ಈಸ್ ಯೂಸ್ಡ್ ಫಾರ್ ಜನರಲ್ ಪರ್ಪಸಸ್ ಗ್ರೈಂಡಿಂಗ್ ಆಫ್ ಟಫ್ ಮೆಟೀರಿಯಲ್ಸ್. ಜನರಲ್ ಪರ್ಪಸಸ್ ಗ್ರೈಂಡಿಂಗ್, ಟಫ್ ಮೆಟೀರಿಯಲ್ಸ್ ಅನ್ನ ಗ್ರೈಂಡ್ ಮಾಡಲಿಕ್ಕೆ ಬ್ರೌನ್ ಅಲ್ಯೂಮಿನಿಯಂ ಆಕ್ಸೈಡ್ ಅಂತ ಯೂಸ್ ಮಾಡ್ತೀವಿ. ಇನ್ನೊಂದು ವೈಟ್ ಅಲ್ಯೂಮಿನಿಯಂ ಆಕ್ಸೈಡ್ ಇದೆ. ದಿಸ್ ವೈಟ್ ಅಲ್ಯೂಮಿನಿಯಂ ಆಕ್ಸೈಡ್ ಈಸ್ ಯೂಸ್ಡ್ ಫಾರ್ ಗ್ರೈಂಡಿಂಗ್ ಪೆರಸ್ ಅಂಡ್ ಪೆರಸ್ ಅಲಾಯ್ಸ್. ಪೆರಸ್ ಅಂಡ್ ಪೆರಸ್ ಅಲಾಯ್ಸ್ ಅಂಡ್ ಆಲ್ಸೋ ಯೂಸ್ಡ್ ಫಾರ್ ಗ್ರೈಂಡಿಂಗ್ ಡೈ ಸ್ಟೀಲ್ಸ್. ಪೆರಸ್ ಅಂದ್ರೆ ಗೊತ್ತು ನಿಮಗೆ, ವಾಟ್ ಈಸ್ ಕಾಲ್ಡ್ ಪೆರಸ್ ಮೆಟಲ್? A metal contains iron as a base and it is attracted by magnet, that is called ferrous material. Then ferrous alloys, so these are Mistraloha, steel, iron and carbon and other materials add ಮಾಡಿ alloy materials ಅನ್ನು ನಾವು ಮಾಡ್ತೀವಿ. ಮತ್ತೆ ಡೈ ಸ್ಟೀಲ್ಸ್, ಗ್ರೈಂಡಿಂಗ್ ಆಫ್ ಡ್ರೈ ಸ್ಟೀಲ್ಸ್, ಇಂಥವುಗಳನ್ನು ಗ್ರೈಂಡ್ ಮಾಡಿಕ್ಕೆ ಅಲ್ಯೂಮಿನಿಯಂ ಆಕ್ಸೈಡ್, ವೈಟ್ ಅಲ್ಯೂಮಿನಿಯಂ ಆಕ್ಸೈಡ್ ಇಂದ ಆಗಿರ್ತಕ್ಕಂಥ ಗ್ರೈಂಡಿಂಗ್ ವೀಲ್ ಅನ್ನು ಬಳಸ್ತಾರೆ. ಇಲ್ಲಿ ಎರಡು ನೆನಪಲ್ಲಿ ಇಟ್ಕೋಬೇಕು, ಒಂದು ಬ್ರೌನ್ ಅಲ್ಯೂಮಿನಿಯಂ ಆಕ್ಸೈಡ್, ಇನ್ನೊಂದು ವೈಟ್ ಅಲ್ಯೂಮಿನಿಯಂ ಆಕ್ಸೈಡ್. ಸೊ ಇದು ಕೂಡ ಪೌಡರ್ ನೋಡಿ. ಅಲ್ಯೂಮಿನಿಯಂ ಆಕ್ಸೈಡ್ ನಿಮ್ಗೆ ಯಾವ ರೀತಿ ಕಾಣಿಸ್ತಾ ಇದೆ? ಇಟ್ ಇಸ್ ಎ ಪೌಡರ್. ಎವ್ರಿ ಒನ್ ಇಸ್ ಎ ಶಾರ್ಪ್ ಕಟಿಂಗ್ ಎಡ್ಜಸ್, ಡಿಫ್ರೆಂಟ್ ಪ್ಯೂರಿಟಿ ಇರುತ್ತೆ, ಬೇರೆ ಬೇರೆ ಅಕಾರ್ಡಿಂಗ್ ಟು ದ ಅಪ್ಲಿಕೇಶನ್ಸ್ ನಾವು ಕ್ಯಾಟಗರೈಸ್ ಅದನ್ನು ನಾವು ಮಾಡ್ತೀವಿ. ರೆಗ್ಯುಲರ್ ಯೂಸ್ ಮಾಡ್ತೀವಿ, ವೈಟನ್ನು ಯೂಸ್ ಮಾಡ್ತೀವಿ, ಬ್ರೌನನ್ನು ಯೂಸ್ ಮಾಡ್ತೀವಿ. ಇನ್ನು ಎರಡನೇ ಒಂದು ಅಬ್ರೆಸಿವ್ ಮೆಟೀರಿಯಲ್ಸು ಮುಖ್ಯವಾಗಿ ನಾವು ಗ್ರೈಂಡಿಂಗ್ ವೀಲನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಬಳಸ್ತಕ್ಕಂಥದ್ದು ಸಿಲಿಕಾನ್ ಕಾರ್ಬೈಡ್. ದೇರ್ ಆರ್ ಟೂ ಟೈಪ್ಸ್ ಆಫ್ ಸಿಲಿಕಾನ್ ಕಾರ್ಬೈಡ್ ಅಬ್ರೆಸಿವ್ಸ್. ಸಿಲಿಕಾನ್ ಕಾರ್ಬೈಡ್ ಅಬ್ರೆಸಿವ್ ಎರಡು ಥರ ಇದೆ. ಒಂದು ಗ್ರೀನ್ ಕಲರ್, ಅದರಲ್ಲಿ 97% ಸಿಲಿಕಾನ್ ಕಾರ್ಬೈಡ್ ಇದೆ. ಸೊ ಇದು ಗ್ರೀನ್ ಸಿಲಿಕಾನ್ ಕಾರ್ಬೈಡ್ ಏನು ನಿಮ್ಮ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದು ಬ್ಲ್ಯಾಕ್ ಕಲರ್, ಬ್ಲ್ಯಾಕ್ ಸಿಲಿಕಾನ್ ಕಾರ್ಬೈಡ್ ಅಂತ ಕರಿತೀವಿ. ಅಲ್ಲೆಂಗೆ ಬ್ರೌನ್ ಮತ್ತೆ ವೈಟ್ ಸಿಗ್ತಾವೆ ಅಲ್ಯೂಮಿನಿಯಂ ಅಲ್ಲಿ. ಸಿಲಿಕಾನ್ ಅಲ್ಲಿ ಎರಡು, ಒಂದು ಗ್ರೀನು ಒಂದು ಬ್ಲ್ಯಾಕ್. ಈ ಬ್ಲ್ಯಾಕ್ ಕಲರ್ ಅಲ್ಲಿ 95% ಏನಿರುತ್ತೆ
ಸಿಲಿಕಾನ್ ಕಾರ್ಬೈಡ್. ಡಿಸ್ಪೋರಮ್ ಈಸ್ ಹಾರ್ಡರ್ ಬಟ್ ವೀಕರ್ ದೆನ್ ದ ಲೇಡ್. ಇದು ಗಟ್ಟಿಯಾದಂಥದ್ದೇ, ಬಟ್ ಅದನ್ನು ಬಳಸ್ತಾ ಅದು ವೀಕ್ ಆಗುತ್ತೆ. ಯಾವುದು ಬ್ಲ್ಯಾಕ್ ಕಲರ್ ಇರ್ತಕ್ಕಂಥ ಸಿಲಿಕಾನ್ ಕಾರ್ಬೈಡ್. ಇದರಲ್ಲಿ ಹೇಳಿದ್ನಲ್ಲ, ಬ್ಲ್ಯಾಕ್ ಸಿಲಿಕಾನ್ ಕಾರ್ಬೈಡ್ ಮತ್ತೆ ಇನ್ನೊಂದು ಗ್ರೀನ್ ಸಿಲಿಕಾನ್ ಕಾರ್ಬೈಡ್. ಬ್ಲ್ಯಾಕ್ ಸಿಲಿಕಾನ್ ಕಾರ್ಬೈಡ್ ಇಟ್ ಈಸ್ ಡಿನೋಟೆಡ್ ಬೈ ದ ಲೆಟರ್ ಜಿ. ಬ್ಲ್ಯಾಕ್ ಸಿಲಿಕಾನ್ ಕಾರ್ಬೈಡ್, ಈಗ ನಿಮ್ಮ ಗ್ರೈಂಡಿಂಗ್ ವಿಲ್ ಮೇಲೆ ಏನಾದರೂ ಜಿ ಅಂತ ಲೆಟರ್ ಇದ್ರೆ ಅದು ಟೈಪ್ ಆಫ್ ಸಿಲಿಕಾನ್ ಕಾರ್ಬೈಡ್, ದಟ್ ಈಸ್ ಬ್ಲ್ಯಾಕ್ ಸಿಲಿಕಾನ್ ಕಾರ್ಬೈಡ್. ಅಂಡ್ ಇಟ್ ಈಸ್ ದ ಆಡೆಸ್ಟ್ ಮ್ಯಾನುಫ್ಯಾಕ್ಚರ್ಡ್ ಅಬ್ರೆಸಿವ್, ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ವೆರಿ ಬ್ರಿಟಲ್. ಇದು ಆಡೆಸ್ಟ್ ಕೂಡ, ಎಲ್ಲಿ ಹಾರ್ಡ್ನೆಸ್ ಇರುತ್ತೋ ಅಲ್ಲಿ ಬ್ರಿಟಲ್ ಇರುತ್ತೆ. This characteristics makes it most efficient for the grinding materials of low tensile strength. ಲೋ ಟೆನ್ಸೈಲ್ ಸ್ಟ್ರೆಂತ್ ಇರ್ತಕ್ಕಂಥ ಲೋಹಗಳನ್ನು, ಮೆಟಲ್ಸನ್ನು ಗ್ರೈಂಡ್ ಮಾಡಲಿಕ್ಕೆ ಈ ಬ್ಲ್ಯಾಕ್ ಸಿಲಿಕಾನ್ ಕಾರ್ಬೈಡನ್ನು ಬಳಸ್ತಾರೆ. ಯಾವ್ದು ಸರ್ ಲೋ ಟೆನ್ಸೈಲ್ ಸ್ಟ್ರೆಂತ್ ಇರ್ತಕ್ಕಂಥದ್ದು ಅಂದರೆ ಕ್ಯಾಸ್ಟ್ ಐರನ್ನು, ಬ್ರಾಸು, ಅಲ್ಯೂಮಿನಿಯಮ್ಮು, ಗ್ಲಾಸು, ಮಾರ್ಬಲ್ಲು, ಗ್ರಾನೈಟ್, ಈ ರೀತಿಯಾದಂಥ ವಸ್ತುಗಳನ್ನು ಗ್ರೈಂಡ್ ಮಾಡಲಿಕ್ಕೆ ಬ್ಲ್ಯಾಕ್ ಸಿಲಿಕಾನ್ ಕಾರ್ಬೈಡ್ ಇಂದ ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂಥ ಗ್ರೈಂಡಿಂಗ್ ವಿಲ್ ಅನ್ನು ನಾವು ಬಳಸ್ತೀವಿ. ಸೊ ಇವೆಲ್ಲ ಇಂಪಾರ್ಟೆಂಟ್ ಮಕ್ಕಳ ಪರೀಕ್ಷೆನಲ್ಲಿ ಪರ್ಟಿಕ್ಯುಲರ್ ಆಗಿ ಕೇಳ್ತಾರೆ. ಸೊ ಎರಡನೇದು ಗ್ರೀನ್ ಸಿಲಿಕಾನ್ ಕಾರ್ಬೈಡ್, ಅದನ್ನು ತೋರಿಸ್ತೇನೆ ನಿಮಗೆ. ಬ್ಲ್ಯಾಕ್ ಅನ್ನ ಜಿ ಇಂದ ಡಿನೋಟ್ ಮಾಡಿದ್ರೆ ಈ ಗ್ರೀನ್ ಸಿಲಿಕಾನ್ ಕಾರ್ಬೈಡ್ ಅನ್ನ GC ಅಂತ ಡಿನೋಟ್ ಮಾಡ್ತಾರೆ. This abrasive is specially prepared for the grinding of tungsten carbide tipped tools and cementite carbide tipped tools. ನೋಡಿ, ಈ ಗ್ರೀನ್ ಸಿಲಿಕಾನ್ ಕಾರ್ಬೈಡ್ ಅನ್ನ GC ಅಂತ ಡಿನೋಟ್ ಮಾಡ್ತಾರೆ. ಇದನ್ನ ಟಂಗ್ಸ್ಟಾನ್ ಕಾರ್ಬೈಡ್ ಮತ್ತೆ ಸಿಮೆಂಟೈಟ್ ಕಾರ್ಬೈಡ್ ಅಂದ್ರೆ ಕಾರ್ಬೈಡ್ ಟಿಪ್ಡ್ ಟೂಲ್ಸ್ ಅನ್ನ ಗ್ರೈಂಡ್ ಮಾಡಲಿಕ್ಕೆ ಈ ಗ್ರೀನ್ ಸಿಲಿಕಾನ್ ಕಾರ್ಬೈಡ್ ನಿಂದ ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂಥ ಗ್ರೈಂಡಿಂಗ್ ವಿಲ್ ಅನ್ನು ನಾವು ಬಳಸ್ತೇವೆ. ಸೊ ಇದಿಷ್ಟು ಮುಖ್ಯವಾಗಿ ನಾವು ಬಳಸ್ತಕ್ಕಂಥದ್ದು ಇಂಡಸ್ಟ್ರೀಸ್ನಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸಿಲಿಕಾನ್ ಕಾರ್ಬೈಡ್. ಇವೆರಡು ಭಾಳ ಇಂಪಾರ್ಟೆಂಟ್ ಅಬ್ರೆಸಿವ್ ಮೆಟೀರಿಯಲ್ ಯೂಸ್ಡ್ ಇನ್ ಇಂಡಸ್ಟ್ರೀಸ್. ಇನ್ನೊಂದು ಬೋರಾನ್ ಕಾರ್ಬೈಡನ್ನು ಬಳಸ್ತೀವಿ ನಾವು. ಜೊತೆಗೆ ಮ್ಯಾನುಫ್ಯಾಕ್ಚರ್ಡ್ ಡೈಮಂಡ್ಸ್ ಅಂತ ಬರುತ್ತೆ, ಅದನ್ನು ಬಳಸ್ತೀವಿ. ಬಟ್ ಇಟ್ ಇಸ್ ನಾಟ್ ಇನ್ ಯುವರ್ ಸಿಲೆಬಸ್. ನಿಮಗೆ ಇರ್ತಕ್ಕಂಥದ್ದು ಅಲ್ಯೂಮಿನಿಯಂ ಆಕ್ಸೈಡ್ ಅಂಡ್ ಸಿಲಿಕಾನ್ ಕಾರ್ಬೈಡ್. ಎರಡನೇ ಎಲಿಮೆಂಟ್, ಒಂದು ಎಲಿಮೆಂಟ್ ತಿಳ್ಕೊಂಡ್ರಿ ಅಬ್ರೆಸಿವ್, ಅದರಲ್ಲಿ ಮುಖ್ಯವಾಗಿ ನ್ಯಾಚುರಲ್ಲು, ಆರ್ಟಿಫಿಷಿಯಲ್ ಅಲ್ಲಿ 4 ಹೇಳಿದೆ ನಿಮಗೆ. 2 ನಿಮಗೆ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸಿಲಿಕಾನ್ ಕಾರ್ಬೈಡ್ ಬಗ್ಗೆ ವಿಷಯ ತಿಳಿಸಿ. ಈಗ ಬಾಂಡ್ ಬಗ್ಗೆ ಬರೋಣ. ಏನು ಸರ್ ಇದು ಬಾಂಡ್ ಅಂದರೆ ಏನಪ್ಪ? ಬಾಂಡ್ ಅಂದರೆ ಇಟ್ ಈಸ್ ಎನ್ ಅಡೆಸಿವ್ ಅರೆ ಗ್ಲೂ, ಅಂಟು ಅಂತ. ಇದು ಅಂಟಿಸ್ತಕ್ಕಂಥ ಒಂದು ವಸ್ತು, ಅಂಟು ದ್ರವ, ನೀವು ಗಮ್ ಇದ್ದಂಗೆ. A bond is an adhesive or a glue substance that is employed to hold abrasive grinds together in the form of sharpening stones of grinding wheels. ನೋಡಿ, ಈಗ ಹಿಂದೆ ನಿಮ್ಗೆ ಅಬ್ರೆಸಿವ್ ಚಿತ್ರಗಳು ತೋರಿಸ್ತೆ. ಯಾವ ರೀತಿ ಇತ್ತು ಅಬ್ರೆಸಿವ್ ಚಿತ್ರ ಎಲ್ಲ? ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಪೌಡರ್, ಸಣ್ಣ ಸಣ್ಣ ಗ್ರೈನ್ಸ್, ಕಣ, ರಾಗಿ ಕಾಳು ಥರ ಕಾಣಿಸ್ತಾ ಇತ್ತು ನಿಮಗೆ. ಹಾಗೆ ಅದನ್ನೇ ತಗೊಂಡು ನಾವು ವೀಲ್ ಮಾಡೋಕ್ಕಾಗಲ್ವಲ್ಲ, ಅದನ್ನೇ ತಗೊಂಡು ಒಂದೊಂದು ತಗೊಂಡು ವೀಲ್ ಮಾಡೋಕ್ಕಾಗಲ್ಲ. ಅದನ್ನೇನು ಮಾಡಬೇಕು? ಅವೆಲ್ಲನ ಅಂಟಿಸ್ಬೇಕು, ಒಂದು ವೀಲ್ ಫಾರ್ಮ್ ಮಾಡಬೇಕು. ಆ ವೀಲ್ ಫಾರ್ಮ್ ಮಾಡಬೇಕಾದ್ರೆ ಆ ಎಲ್ಲ ಕಣಗಳೇನ ಅಂಟ್ಕೋಬೇಕಲ್ಲ ಒಂದಕ್ಕೊಂದು. ಆ ಅಂಟಿಸ್ಲಿಕ್ಕೆ ಈ ಬಾಂಡನ್ನು ಬಳಸ್ತೀವಿ. ಏನನ್ನು ಬಳಸ್ತೀವಿ? ಈ ಬಾಂಡ್. ಬೇರೆ ಬೇರೆ ಅಪ್ಲಿಕೇಶನ್ಸ್ಗೆ ಬೇರೆ ಬೇರೆ ಬಾಂಡನ್ನು ಬಳಸ್ತೀವಿ. ಅದರಲ್ಲಿ ಬೇಕಾದಷ್ಟು ಥರ ಬಾಂಡ್ಸ್ ಇದೆ. ಟೈಪ್ಸ್ ಆಫ್ ಬಾಂಡ್: ವರ್ಟಿಫೈಡ್, ಸಿಲಿಕೇಟ್, ರಬ್ಬರ್ಡ್ ರೀಇನ್ಫೋರ್ಸ್ಡ್, ರೆಜನಾಯ್ಡ್ ಬಾಂಡ್ ಅಲ್ಲಿ, ಅದರಲ್ಲಿ ಸಿಂಥೆಟಿಕ್ ರೆಜಿನ್ಸ್, ರೆಜನಾಯ್ಡ್ reinforced, shellac band, manganese band. There are so many types of bonds used for making grinding wheel. ಗ್ರೈಂಡಿಂಗ್ ವೀಲ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥವ್ರು ಈ ರೀತಿ ಡಿಫ್ರೆಂಟ್ ಬಾಂಡ್ಸ್ ಅನ್ನ, ರೆಜನಾಯ್ಡ್ ಬಾಂಡ್ಸ್ ಅನ್ನ ಯೂಸ್ ಮಾಡ್ತಾರೆ, ವರ್ಟಿಫೈಡ್ ಬಾಂಡ್ ಅನ್ನ ಯೂಸ್ ಮಾಡ್ತಾರೆ, ಮೆಟಲ್ ಬಾಂಡ್ಸ್ ಅನ್ನ ಯೂಸ್ ಮಾಡ್ತಾರೆ, ಸೆಲಾಕ್ ಬಾಂಡ್ ಅನ್ನ ಯೂಸ್ ಮಾಡ್ತಾರೆ, ಆಕ್ಸಿಕ್ಲೋರೈಡ್ ಬಾಂಡ್ ಅನ್ನ ಯೂಸ್ ಮಾಡ್ತಾರೆ, ಸಿಲಿಕೇಟ್ ಬಾಂಡ್ ಅನ್ನ ಯೂಸ್ ಮಾಡ್ತಾರೆ. ನೋಡಿ, ಇಲ್ಲಿ ರೆಜನಾಯ್ಡ್ ಬಾಂಡ್ಗೆ ಅದರಲ್ಲಿ 2 ಇದೆ. ರೆಜನಾಯ್ಡ್ ನಲ್ಲಿ ಸಿಂಥೆಟಿಕ್ ರೆಜಿನ್ ಅಂತ ಒಂದು ಬರುತ್ತೆ, ಮತ್ತೆ ಇಲ್ಲಿ ತೋರಿಸ್ತೀನಿ ನೋಡಿ. ರೆಜನಾಯ್ಡ್ ಅಲ್ಲಿ ಸಿಂಥೆಟಿಕ್ ರೆಜಿನ್, ಅದನ್ನ B ಇಂದ ಮಾಡ್ತಾರೆ.
ಇನ್ನೊಂದು ರೆಸನಾಯ್ಡ್ ರೀಎನ್ಫೋರ್ಸ್ಡ್ ಅಂತ ಬರುತ್ತೆ, ಅದನ್ನು BF ಅಂತ ಹೇಳಿ ಇಂಡಿಕೇಟ್ ಮಾಡ್ತಾರೆ. ಅದೇ ರೀತಿ ವರ್ಟಿಫೈಡ್ ಬಾಂಡ್ ಅದನ್ನು V ಲೆಟರ್ನಿಂದ ಇಂಡಿಕೇಟ್ ಮಾಡ್ತಾರೆ. ಇನ್ನೊಂದು ಸೆಲೆಕ್ಟ್ ಬಾಂಡ್ ಅಂತ ಇದೆ ನೋಡಿ, ಸೊ ಇಟ್ ಈಸ್ ಕಾಲ್ಡ್ E. ರಬ್ಬರ್ ಬಾಂಡ್ ಅಂತ ಇದೆ, ಸೊ ರಬ್ಬರಲ್ಲೂ ಎರಡಿದೆ, ಒಂದು ರಬ್ಬರ್ ರೀಇನ್ಫೋರ್ಸ್ಡ್, ಇನ್ನೊಂದು ಬರೀ ರಬ್ಬರ್ ಬಾಂಡ್ ಆದರೆ ಹಾರ್ ಅಂತ ಇರುತ್ತೆ, ರಬ್ಬರ್ ರೀಇನ್ಫೋರ್ಸ್ಡ್ ಅಂತ ಅಂದರೆ RF ಅಂತ ಇರುತ್ತೆ. ಇನ್ನೊಂದು ಆಕ್ಸಿಕ್ಲೋರೈಡ್ ಬಾಂಡ್, ಸಿಲಿಕೇಟ್ ಬಾಂಡ್ S ಅಂತ ನಾವು ಇಂಡಿಕೇಟ್ ಮಾಡ್ತೀವಿ. ಇನ್ನು ಮೆಟಲ್ ಬಾಂಡ್ಸು ಕೂಡ ಸಿಗುತ್ತೆ, ಉದಾಹರಣೆಗೆ ಇಲ್ಲಿ Mg ಮ್ಯಾಗ್ನೀಸಿಯಾ ಬಾಂಡ್ ಲೈಕ್ ದಟ್. ಸೊ ದೇರ್ ಆರ್ ಸೋ ಮೆನಿ ಬಾಂಡ್ಸ್ ಯೂಸ್ಡ್ ಫಾರ್ ಮೇಕಿಂಗ್ ಗ್ರೈಂಡಿಂಗ್ ವೀಲ್, ಮ್ಯಾನುಫ್ಯಾಕ್ಚರಿಂಗ್ ವೀಲನ್ನು ಮ್ಯಾನುಫ್ಯಾಕ್ಚರ್ ಮಾಡೋರು ಅಕಾರ್ಡಿಂಗ್ ಟು ದ ಅಪ್ಲಿಕೇಶನ್ಸ್ ಬೇರೆ ಬೇರೆ ಬಾಂಡ್ಸನ್ನು ಯೂಸ್ ಮಾಡ್ತಾರೆ. ಈಗ ಪರ್ಟಿಕ್ಯುಲರ್ಲಿ ಕೆಲವು ಬಾಂಡ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಒಂದು ವರ್ಟಿಫೈಡ್ ಬಾಂಡ್ ಅಂತ ನಾವು ಕರಿತೀವಿ. ಬೈ ದಿಸ್ ಪ್ರೋಸೆಸ್ ಮೋರ್ ದೆನ್ 75% ಆಫ್ ದ ಗ್ರೈಂಡಿಂಗ್ ವೀಲ್ಸ್ ಆರ್ ಮ್ಯಾನುಫ್ಯಾಕ್ಚರ್. ನೋಡಿ, ವರ್ಟಿಫೈಡ್ ಬಾಂಡ್ ಅನ್ನ ಉಪಯೋಗಿಸ್ಕೊಂಡು 75% ಗ್ರೈಂಡಿಂಗ್ ವೀಲ್ ಅನ್ನೇ ಮ್ಯಾನುಫ್ಯಾಕ್ಚರ್ ಮಾಡಿಬಿಡ್ತಾರೆ. ನಾವೇನು ಗ್ರೈಂಡಿಂಗ್ ವೀಲ್ ಅನ್ನ ಮಾಡ್ತೀವಿ ಅದರಲ್ಲಿ ಸುಮಾರು 75 ಭಾಗ ವರ್ಟಿಫೈಡ್ ಬಾಂಡ್ ಇಂದ ಆಗಿರತಕ್ಕಂಥ ಗ್ರೈಂಡಿಂಗ್ ವೀಲ್ಸ್. ಏನಿದೆ characteristic of porosity and strength of the wheels made of this bond give a high stock remove. ಸೊ ಈ ವರ್ಟಿಫೈಡ್ ಬಾಂಡ್ ಅನ್ನ ಉಪಯೋಗಿಸ್ಕೊಂಡು ಮಾಡಿರ್ತಕ್ಕಂಥ ಗ್ರೈಂಡಿಂಗ್ ವೀಲ್ ಏನಿದೆ ಇದರಲ್ಲಿ ಆ ಪೊರಾಸಿಟಿ ಅಂತ ಕರಿತೀವಿ, ಮತ್ತೆ ವೀಲ್ ಸ್ಟ್ರೆಂತ್ ಅಂತ ಕರಿತೀವಿ. ಇದು ತುಂಬಾ ಹೈ ಇರುತ್ತೆ, ಮತ್ತೆ ಸ್ಟ್ರಾಂಗ್ ಇರುತ್ತೆ, ಮತ್ತೆ ಸ್ಟಾಕ್ ರಿಮೂವಲ್ ಕೂಡ ಹೈ ಸ್ಟಾಕ್ ರಿಮೂವಲ್. ಗ್ರೈಂಡಿಂಗ್ ಮಾಡುವಾಗ ಜಾಸ್ತಿ ಮೆಟೀರಿಯಲ್ ಅನ್ನ ವರ್ಕ್ ನಲ್ಲಿ ನಾವೇನ್ ಮಾಡಬಹುದು, ರಿಮೂವ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಂಡ್ ಆಲ್ಸೋ ದಿಸ್ ಬಾಂಡ್ ಇಸ್ ನಾಟ್ ಎಫೆಕ್ಟೆಡ್ ಬೈ ವಾಟರ್, ಆಸಿಡ್, ಆಯಿಲ್ ಆರ್ ಆರ್ಡಿನರಿ ಟೆಂಪರೇಚರ್ ಕಂಡೀಷನ್ಸ್. ನೋಡಿ, ಇನ್ನೊಂದು ಮುಖ್ಯವಾದಂತ ಅಂಶ ಏನಂದ್ರೆ ಈ ಬಾಂಡ್ ನಲ್ಲಿ ತಯಾರು ಮಾಡಿರ್ತಕ್ಕಂಥ ಗ್ರೈಂಡಿಂಗ್ ವೀಲು ವಾಟರ್ ಇಂದ ಯಾವುದೇ ಎಫೆಕ್ಟ್ ಆಗಲ್ಲ, ಆಸಿಡ್ ಇಂದ ಎಫೆಕ್ಟ್ ಆಗಲ್ಲ, ಆಯಿಲ್ಗೆ ಏನೂ ಎಫೆಕ್ಟ್ ಆಗಲ್ಲ, ಆರ್ಡಿನರಿ ಟೆಂಪರೇಚರ್ ಅಲ್ಲೂ ಕೂಡ ಏನೂ ಎಫೆಕ್ಟ್ ಆಗಲ್ಲ. ದಟ್ಸ್ ವೈ 75% ಆಫ್ ದ ಗ್ರೈಂಡಿಂಗ್ ವೀಲ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಬೈ ದ ಹೆಲ್ಪ್ ಆಫ್ ವರ್ಟಿಫೈಡ್ ಬಾಂಡ್. ಈ ವರ್ಟಿಫೈಡ್ ಬಾಂಡ್ can be denoted by the letter V. So V ಅಂದ್ರೆ that is called bond. That bond name is called ವರ್ಟಿಫೈಡ್ ಬಾಂಡ್ ಅಂತ ನಾವು ಕರಿತೀವಿ. ಎರಡನೇದು ಸಿಲಿಕೇಟ್ ಬಾಂಡ್. ಇಟ್ ಈಸ್ ಅನದರ್ ಇಂಪಾರ್ಟೆಂಟ್ ಬಾಂಡಿಂಗ್ ಮೆಟೀರಿಯಲ್ ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಗ್ರೈಂಡಿಂಗ್ ವೀಲ್. Silicate wheels have a milder action and cut with less harshness than vertified. ನಾವು ವರ್ಟಿಫೈಡ್ ಬಾಂಡ್ಗೆ ಕಂಪೇರ್ ಮಾಡಿದಾಗ ಇದರಲ್ಲಿ ಪೊರಾಸಿಟಿ ಮತ್ತೆ ಸ್ಟ್ರೆಂತ್ ಏನಿದೆ ಇದರಲ್ಲಿ ಅದಕ್ಕಿಂತ ಒಂದು ಸ್ವಲ್ಪ ಮೈಲ್ಡ್ ಕಟಿಂಗ್ ಆಕ್ಷನ್ಸ್ ಯಾವುದಕ್ಕೆ ಕಂಪೇರ್ ಮಾಡಿದಾಗ ವರ್ಟಿಫೈಡ್ ಬಾಂಡ್ಗೆ ಕಂಪೇರ್ ಮಾಡಿದಾಗ. Wheels of silicate bond which release the abrasive grains more readily than vertified bond wheels. ಈ ಸಿಲಿಕೇಟ್ ಬಾಂಡ್ ಅಲ್ಲಿ ಮಾಡಿರ್ತಕ್ಕಂಥ ಗ್ರೈಂಡಿಂಗ್ ವೀಲ್ಸ್ ಬೇಗನೆ ಡಿಸ್ಲಾಕ್ ಆಗ್ತಾ ಇರುತ್ತೆ, ಯಾವುದೋ ಅಬ್ರೆಸಿವ್ ಗ್ರೈನ್ಸ್ ವರ್ಟಿಫೈಡ್ ಬಾಂಡ್ಗೆ ಕಂಪೇರ್ ಮಾಡಿದಾಗ. ಫಾರ್ ದಿಸ್ ರೀಸನ್ ದೇ ಆರ್ ಸೂಟಬಲ್ ಫಾರ್ ಗ್ರೈಂಡಿಂಗ್ ಫೈನ್ ಎಡ್ಜ್ಡ್ ಟೂಲ್ಸ್. ಹಾಗಾಗಿ ಈ ಸಿಲಿಕೇಟ್ ಬಾಂಡ್ ಇಂದ ಮಾಡಿರ್ತಕ್ಕಂಥ ಗ್ರೈಂಡಿಂಗ್ ವೀಲ್ ಅನ್ನ ಈ ಫೈನ್ ಎಡ್ಜ್ಡ್ ಟೂಲ್ಸ್ ಬರುತ್ತಲ್ಲ, ದಟ್ ಮೀನ್ಸ್ ಶಾರ್ಪ್ ಎಡ್ಜಿಂಗ್ ಟೂಲ್ಸ್ ಅಂತ ಏನು ಕರಿತೀವಿ, ಅವುಗಳನ್ನ ಗ್ರೈಂಡ್ ಮಾಡುವಂತಹ ಸಂದರ್ಭದಲ್ಲಿ ಈ ಸಿಲಿಕೇಟ್ ಬಾಂಡ್ ಇಂದ ತಯಾರಿಸಿರ್ತಕ್ಕಂಥ ಗ್ರೈಂಡಿಂಗ್ ವೀಲ್ ಅನ್ನು ನಾವು ಪ್ರಿಪೇರ್ ಮಾಡ್ತೀವಿ. ದಿಸ್ ವೀಲ್ ಈಸ್ ಡಿನೋಟೆಡ್ ಬೈ ಲೆಟರ್ ಎಸ್. ಈಗ ಎಸ್ ಅಂತ ಇದ್ರೆ ಸ್ಟ್ಯಾಂಡರ್ಡ್ ಮಾರ್ಕಿಂಗ್ ಸಿಸ್ಟಮ್ ಆಫ್ ದ ಗ್ರೈಂಡಿಂಗ್ ವೀಲ್ ಬರುತ್ತೆ, ಅಲ್ಲಿ ಬಂದಾಗ ನಿಮ್ಗೆ ಇವೆಲ್ಲ ಬೇಕೇ ಆಗುತ್ತೆ, ಇನ್ನೊಂದು ಕ್ಲಾಸ್ನಲ್ಲಿ ಮಾಡ್ತೀನಿ ಅದನ್ನು ನಾನು. ಸೊ ಎಸ್ ಇಂಡಿಕೇಟ್ಸ್ ಸಿಲಿಕೇಟ್ ಬಾಂಡ್ ಅಂತ ನಾವು ಕರಿತೀವಿ. ಇನ್ನೊಂದು ಸೆಲೆಕ್ಟ್ ಬಾಂಡ್ ಅಂತ ಇದೆ. ದಿಸ್ ಈಸ್ ಯೂಸ್ಡ್ ಫಾರ್ ಹೆವಿ ಡ್ಯೂಟಿ ಅಂಡ್ ಲಾರ್ಜ್ ಡಯಾಮೀಟರ್ ವೀಲ್ಸ್ ವೇರ್ ಫೈನ್ ಫಿನಿಶ್ ಇಸ್ ರಿಕ್ವೈರ್ಡ್, ಫಾರ್ ಎಕ್ಸಾಂಪಲ್ ಗ್ರೈಂಡಿಂಗ್ ಆಫ್ ಮಿಲ್ ರೋಲ್. ಈ ಸೆಲೆಕ್ಟ್ ಬಾಂಡ್ ಅನ್ನ
ಗ್ರೈಂಡಿಂಗ್ ವೀಲ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಬಳಸ್ತಾರೆ. ಯಾವ ಸಂದರ್ಭದಲ್ಲಿ ಎಂಥ ವೀಲ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅಂದರೆ ಹೆವಿ ಡ್ಯೂಟಿ ವೀಲ್ಸ್ ಮತ್ತು ಲಾರ್ಜ್ ಡಯಾಮೀಟರ್ ವೀಲ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಈ ಸೆಲಾಕ್ ಬಾಂಡ್ ಇಂದ ತಯಾರಾಗಿರ್ತಕ್ಕಂಥ ಗ್ರೈಂಡಿಂಗ್ ವೀಲನ್ನು ಬಳಸ್ತಾರೆ. ಫಾರ್ ಎಕ್ಸಾಂಪಲ್ ಮಿಲ್ ರೋಲ್ ಅದನ್ನು ಗ್ರೈಂಡ್ ಮಾಡಲಿಕ್ಕೆ ಸೆಲಾಕ್ ಬಾಂಡ್ ಮತ್ತು ದೊಡ್ಡ ದೊಡ್ಡ ಗ್ರೈಂಡಿಂಗ್ ವೀಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. This bond is capable of producing high finish on camshafts, mill rolls, aluminum pistons, etc. ಈ ಒಂದು ಬಾಂಡ್ ಏನಿದೆ ಇದರಲ್ಲಿ ತಯಾರಾಗಿರ್ತಕ್ಕಂಥ ಗ್ರೈಂಡಿಂಗ್ ವೀಲ್ ಏನಿದೆ, ಸೊ ಇಟ್ ಪ್ರೊಡ್ಯೂಸ್ ಹೈ ಫಿನಿಶ್. ಉದಾಹರಣೆಗೆ ಕ್ಯಾಮ್ ಸಾಫ್ಟ್ಸ್ ಇರ್ಬೋದು, ಮಿಲ್ ರೋಲ್ಸ್ ಇರ್ಬೋದು, ಅಲ್ಯೂಮಿನಿಯಂ ಪಿಸ್ಟನ್ಸ್ ಇರ್ಬೋದು, ಇವುಗಳನ್ನು ಇನ್ನು ಮುಂತಾದವು ಗ್ರೈಂಡ್ ಮಾಡಲಿಕ್ಕೆ ಬೆಸ್ಟ್ ಫಿನಿಶ್ ಅಂದರೆ ಹೈ ಫಿನಿಶ್ನಲ್ಲಿ ನಾವು ಫಿನಿಶ್ ಮಾಡಬೇಕಾದ್ರೆ ಸೆಲಾಕ್ ಬಾಂಡಿಂದ ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂಥ ಗ್ರೈಂಡಿಂಗ್ ವೀಲ್ ಇಟ್ಸ್ ವೆರಿ ಸೂಟಬಲ್. ಇಟ್ಸ್ ಎ ಕೂಲ್ ಕಟಿಂಗ್ ಆನ್ ಆರ್ಡನ್ ಟೂಲ್ ಸ್ಟೀಲ್ ಅಂಡ್ ಥಿನ್ ಸೆಕ್ಷನ್ಸ್. ಅಂಡ್ ಆಲ್ಸೋ a select bonded wheel is denoted by the letter E. ಈ ಸೆಲೆಕ್ಟ್ ಬಾಂಡಿಂದ ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂಥ ವೀಲ್ ಯಾವ ರೀತಿ ಗುರುತಿಸ್ತೀವಿ, ನಾವು ಐಡೆಂಟಿಫೈ ಮಾಡ್ತೀವಿ ಅಂದರೆ ಈ ಲೆಟರ್ ಇ ಅಂತ ಅಂದರೆ ಇಟ್ ಇಸ್ ಕಾಲ್ಡ್ ಸೆಲೆಕ್ಟ್ ಬಾಂಡ್ ಅಂತ ನಾವು ಕರಿತೀವಿ. Another one is called rubber bond. Very good finish is required. Rubber bond is cheaply used because of its strength and toughness. This bond is extensively put to use in the making of extremely thin wheels. ತುಂಬ ತೆಳುವಾದ ವೀಲ್ಸ್ ಇರುತ್ತೆ, ಕಟಿಂಗ್ ವೀಲ್ಸ್ ಅವೆಲ್ಲ ಬರುತ್ತೆ, ನೋಡಿರ್ಬೇಕು ನೀವು. ಇಂಥ ತೆಳುವಾದ ವೀಲ್ಸ್ ಅನ್ನು ಮಾಡಲಿಕ್ಕೆ ರಬ್ಬರ್ ಬಾಂಡಿಂದ ಮಾಡಿರ್ತಕ್ಕಂಥ ಗ್ರೈಂಡಿಂಗ್ ವೀಲು ಸೂಟಬಲ್. ಮತ್ತು ಸ್ಟ್ರೆಂತು ಟಫ್ನೆಸ್ಸು ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಥಿನ್ ವೀಲ್ಸನ್ನು ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ದಿಸ್ ವೀಲ್ ಈಸ್ ಯೂಸ್ಡ್ ವೇರಿ ಸ್ಮಾಲ್ ಫ್ಲೆಕ್ಸಿಬಿಲಿಟಿ ಕೂಡ ಇದೆ ಯಾವುದರಲ್ಲಿ, ರಬ್ಬರ್ ಬಾಂಡಿಂದ ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂಥ ವೀಲಲ್ಲಿ. ಈ ರಬ್ಬರ್ ಬಾಂಡೆಡ್ ವೀಲನ್ನು ನಾವು ಆರ್ ಇಂದ ಡಿನೋಟ್ ಮಾಡ್ತೀವಿ, ಲೆಟರ್ ಆರ್ ಇಂದ ಡಿನೋಟ್ ಮಾಡ್ತೀವಿ. ಇನ್ನೊಂದು ರೆಸನೈಡ್ ಬಾಂಡ್ ಅಂತ ಇದೆ. ದಿಸ್ ಈಸ್ ಯೂಸ್ಡ್ ಫಾರ್ ಹೈ ಸ್ಪೀಡ್ ವೀಲ್ಸ್, ತುಂಬ ಫಾಸ್ಟ್ ಸ್ಪೀಡಲ್ಲಿ ತಿರುಗ್ತದಲ್ಲ RPMನಲ್ಲಿ, ಅಂಥ ವೀಲ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ರೆಸನೈಡ್ ಬಾಂಡನ್ನು ಯೂಸ್ ಮಾಡ್ತಾರೆ. ಸಚ್ ವೀಲ್ಸ್ ಆರ್ ಯೂಸ್ಡ್ ಇನ್ ಪೌಂಡ್ರೀಸ್ನಲ್ಲಿ ಡ್ರೆಸ್ಸಿಂಗ್ ಕ್ಯಾಸ್ಟಿಂಗ್ಸ್ ಮಾಡುವಂಥ ಸಂದರ್ಭದಲ್ಲಿ ಈ ರೆಸನಾಯ್ಡ್ ಬಾಂಡೆಡ್ ವೀಲ್ಸನ್ನು ಯೂಸ್ ಮಾಡ್ತಾರೆ. ರೆಸನಾಯ್ಡ್ ಬಾಂಡ್ ವೀಲ್ಸ್ ಆರ್ ಆಲ್ಸೋ ಯೂಸ್ಡ್ ಫಾರ್ ಕಟಿಂಗ್ ಅಪ್ ಆಪರೇಷನ್ಸ್ನಲ್ಲೂ ರೆಸನಾಯ್ಡ್ ಬಾಂಡಲ್ಲಿ ಅಂದರೆ ಕಟಿಂಗ್ ಪ್ರೋಸೆಸ್ನಲ್ಲೂ. ದೇ ಆರ್ ಸ್ಟ್ರಾಂಗ್ ಎನಫ್ ಟು ವಿತ್ಸ್ಟ್ಯಾಂಡ್ ಕನ್ಸಿಡರಬಲ್ ಅಬ್ಯೂಸ್. ಇದು ಸ್ಟ್ರಾಂಗ್ ಇದೆ ಯಾವುದು, ರೆಸನಾಯ್ಡ್ ಬಾಂಡು. ಈ ಒಂದು ರೆಸನಾಯ್ಡ್ ಬಾಂಡನ್ನು ಬಿ ಲೆಟರಿಂದ ಡಿನೋಟ್ ಮಾಡ್ತಾರೆ, ಲೆಟರ್ ಬಿ ಇಂದ ಡಿನೋಟ್ ಮಾಡ್ತಾರೆ. ಸೊ ಇದಿಷ್ಟು ಮಕ್ಕಳೇ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಇನ್ ಗ್ರೈಂಡಿಂಗ್ ವೀಲ್. ಒಂದು ಅಬ್ರೆಸಿವ್, ಇನ್ನೊಂದು ಬಾಂಡ್ಸ್. ಸೊ ಎರಡೂ ಪ್ಯಾರಾಮೀಟರ್ಸ್, ಎರಡೂ ಎಲಿಮೆಂಟ್ಸನ್ನು ನಾವೀಗ ತಿಳ್ಕೊಂಡು, ನೆಕ್ಸ್ಟು ಇವು ಬಿಟ್ಟಾದಮೇಲೆ ನಿಮಗೆ ಹಿಂದೆ ನಾನು ಕನ್ಸ್ಟ್ರಕ್ಷನ್ಸನ್ನು ತೋರಿಸುವಾಗ, ಎಲಿಮೆಂಟ್ಸನ್ನು ತೋರಿಸುವಾಗ ಕೆಲವು ಟರ್ಮ್ಸ್ ಇರ್ತದೆ, ಗ್ರೇಡು, ಗ್ರಿಟ್ಟು, ಸ್ಟ್ರಕ್ಚರು ಅಂತ ಹೇಳಿದ್ವಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ತಾ ಹೋಗೋಣ. ಟರ್ಮ್ಸ್ ಯೂಸ್ಡ್ ಇನ್ ಗ್ರೈಂಡಿಂಗ್ ವೀಲ್ಸ್. ಅದರಲ್ಲಿ ಮೊದಲನೇದು ಗ್ರೈನ್ಸ್ ಅಥವಾ ಗ್ರಿಟ್ ಅಂತ ಕರಿತೀವಿ. ಗ್ರೈನ್ ಸೈಜ್ ಅಥವಾ ಗ್ರಿಟ್ ಸೈಜ್. ದ ಟರ್ಮ್ ಗ್ರಿಟ್ ಆರ್ ಗ್ರೈನ್ ಮೀನ್ಸ್ ದ ಸೈಜ್ ಆಫ್ ದ ಅಬ್ರೆಸಿವ್ ಪಾರ್ಟಿಕಲ್ ಡೆಸಿಗ್ನೇಟೆಡ್ ಬೈ ನಂಬರ್ಸ್. ನೋಡಿ, ಇಲ್ಲಿ ಗ್ರೈನ್ ಅಂದರೆ ಈ ಅಬ್ರೆಸಿವ್ ಪಾರ್ಟಿಕಲ್ ಸೈಜ್ ಏನಿದೆ ಮಕ್ಕಳೇ, ಆ ಸೈಜನ್ನು ನಾವು ನಂಬರ್ನಲ್ಲಿ ಡಿನೋಟ್ ಮಾಡ್ತೀವಿ. ದ ಸೈಜ್ ರೇಂಜಿಂಗ್ ಫ್ರಮ್ 10 to 600. ಇದು ಎಷ್ಟು ಸೈಜ್, 10ರಿಂದ 600 ನಂಬರ್, ಕೆಲವು ನಂಬರ್ಸ್ ಅದನ್ನು ತೋರಿಸ್ತೀನಿ. ಸೊ ಫ್ರಮ್ 10 to 600 ನೋಡಿ, ಇಲ್ಲಿ ಗ್ರೈನ್ ಸೈಜ್ ಇದೆ. ಒಂದು ಕೋರ್ಸು, ಒಂದು ಮೀಡಿಯಮ್ಮು, ಒಂದು ಫೈನು, ಇನ್ನೊಂದು ವೆರಿ ಫೈನ್ ಅಂತ ಇದೆ. ಈಗ ಕೋರ್ಸಲ್ಲಿ ನಾವು 10, 12, 14, 16, 20, 24 ಇದು ನಂಬರ್ ಕೋರ್ಸ್ ಇದೆ. ಮೀಡಿಯಮ್ ಬಂದರೆ 30, 36, 46, 54, 60. ಅದೇ ರೀತಿ ಫೈನ್ ಬಂದರೆ 80, 100, 120, 150, 180. ಅದರಲ್ಲೇ ವೆರಿ ಫೈನ್ ಬಂದರೆ 220, 240, 280, 320, 400, 500, 600. ದಿಸ್ ಈಸ್ ದ ಸೈಜ್ ನಂಬರ್. 10 to 600 ವರೆಗೆ ನಮಗೆ ಸಿಗುತ್ತೆ. ಬೈ ನಂಬರ್ಸ್ನಲ್ಲಿ ನಾವು ಈ ಗ್ರೈನ್ ಸೈಜನ್ನು ಅಥವಾ ಗ್ರಿಟ್ ಅಂತ ನಾವು ಕರಿತೀವಿ. ದ ಸ್ಮಾಲೆಸ್ಟ್ ನಂಬರ್ ಈಸ್ ಕೋರ್ಸ್ ಅಂಡ್ ದ ಹೈಯೆಸ್ಟ್ ನಂಬರ್ ಈಸ್ ವೆರಿ ಫೈನ್. ಸ್ಮಾಲೆಸ್ಟ್ ನಂಬರನ್ನು ಕೋರ್ಸ್ ಅಂತ ಕರೆದ್ವಿ, ಹೈಯೆಸ್ಟ್ ನಂಬರನ್ನು ವೆರಿ ಫೈನ್ ಅಂತ ಕರೆದ್ವಿ. ಈಗ ನಿಮಗೆ ಇಲ್ಲಿ ಒಂದು ಇಮೇಜನ್ನು ಹಾಕಿದ್ದೀನಿ, ಇದರಲ್ಲಿ ಕಾಣಿಸ್ತಾ ಇದೆ ಇದ್ರ ಬಗ್ಗೆ. ಕೋರ್ಸು, ಮೀಡಿಯಂ, ಫೈನ್, ವೆರಿ ಫೈನ್ ಅಂತ 4 ಭಾಗ ಮಾಡ್ಕೊಂಡಿದ್ವಿ.
The size of abrasive grains depend upon the material to be removed. ಈ ಗ್ರೈನ್ ಸೈಜ್ ಅನ್ನು ನಾವು ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂದರೆ ಇಟ್ ಡಿಪೆಂಡಿಂಗ್ ಅಪಾನ್ ದ ಮೆಟೀರಿಯಲ್ಸ್. ಏನೇನು ಮೆಟೀರಿಯಲ್, ಎಷ್ಟು ಮೆಟೀರಿಯಲ್ನ, ಯಾವ ಮೆಟೀರಿಯಲ್ನ ಎಷ್ಟು ಫಿನಿಶ್ ಅಲ್ಲಿ ನಾವು ರಿಮೂವ್ ಮಾಡಬೇಕು, ಮತ್ತು ಆ ಮೆಟೀರಿಯಲ್ದು ಹಾರ್ಡ್ನೆಸ್ ಇದೆ ಎಷ್ಟಿದೆ ಅಂದರೆ ಗ್ರೈಂಡ್ ಮಾಡಬೇಕಾದ್ರೆ ಮೆಟೀರಿಯಲ್ ಎಷ್ಟು ರಿಮೂವ್ ಮಾಡಬೇಕು, ಫಿನಿಶ್ ಎಷ್ಟಿರಬೇಕು, ಆ ಮೆಟೀರಿಯಲ್ದು ಹಾರ್ಡ್ನೆಸ್ ಎಷ್ಟಿದೆ, ಅದನ್ನು ನೋಡಿಕೊಂಡು ನಾವು ಈ ನಂಬರನ್ನು ಸೆಲೆಕ್ಟ್ ಮಾಡಬೇಕು. ಈಗ ಉದಾಹರಣೆಗೆ ಇಲ್ಲಿ ಒಂದು ಗ್ರೈನ್ ಸೈಜ್ 36 ಅಂತ ಇದೆ ಅಲ್ವಾ ಇಲ್ಲಿ. ಸೊ ಇದೆಲ್ಲಿದೆ, ಇದು ಮೀಡಿಯಂನಲ್ಲಿ ಇಲ್ಲಿ ಈ ರೀತಿ ನಾವು ಸೆಲೆಕ್ಟ್ ಮಾಡಬೇಕು. ಇನ್ ಜನರಲ್ ಕೋರ್ಸ್ ವೀಲ್ಸ್ ಆರ್ ಯೂಸ್ಡ್ ಫಾರ್ ಫಾಸ್ಟ್ ರಿಮೂವಲ್ ಆಫ್ ಮೆಟೀರಿಯಲ್ಸ್. ಜನರಲ್ ಆಗಿ ಕೋರ್ಸ್ ವೀಲ್ ಏನಿದೆ 10, 12, 14, 16, 20, 24 ನಂಬರ್ಸ್ ಏನಿದೆ, ಇದನ್ನು ಫಾಸ್ಟ್ ರಿಮೂವಲ್ ಆಫ್ ಮೆಟೀರಿಯಲ್ಸ್ ಅಂದರೆ ಫಾಸ್ಟ್ ಆಗಿ ಮೆಟೀರಿಯಲ್ನ ರಿಮೂವ್ ಮಾಡ್ತೀವಲ್ಲ, ಅಲ್ಲಿ ಈ ಸೈಜ್ ಇರ್ತಕ್ಕಂಥ ಗ್ರೈನ್ಸನ್ನು ನಾವು ಬಳಸ್ತೀವಿ. ಇನ್ನು ಫೈನ್ ಗ್ರೈಂಡ್ ವೀಲ್ಸ್ ಆರ್ ಯೂಸ್ಡ್ ಫಾರ್ ಸಾಫ್ಟ್ ಅಂಡ್ ಡಕ್ಟೈಲ್ ಮೆಟೀರಿಯಲ್ಸ್. ಸಾಫ್ಟು ಮತ್ತು ಡಕ್ಟೈಲ್ ಮೆಟೀರಿಯಲ್ಸನ್ನು ರಿಮೂವ್ ಮಾಡಲಿಕ್ಕೆ ವೆರಿ ಫೈನ್ ಗ್ರೈಂಡ್ ಅಂದರೆ ಲಾಸ್ಟ್ ಇದೆಯಲ್ಲ, ವೆರಿ ಫೈನ್ 220, 240, 280, 320, 400, 500, 600 ನಂಬರ್ ಇದೆಯಲ್ಲ ಸೈಜು, ಅದನ್ನು ಇಟ್ ಈಸ್ ಯೂಸ್ಡ್ ಫಾರ್ ಗ್ರೈಂಡ್ ಹಾರ್ಡ್ ಆ್ಯಂಡ್ ಬ್ರಿಟಲ್ ಮೆಟೀರಿಯಲ್. ಹಾರ್ಡು ಮತ್ತು ಬ್ರಿಟಲ್ ಮೆಟೀರಿಯಲ್ಸನ್ನು ಗ್ರೈಂಡ್ ಮಾಡಲಿಕ್ಕೆ ಈ ಒಂದು ವೆರಿ ಫೈನ್ ಗ್ರೇಡ್ಸನ್ನು ಯೂಸ್ ಮಾಡ್ತೀವಿ. ಸ್ವಲ್ಪ ಗ್ರೈನ್ಸ್ ಅಂದರೆ ಗೊತ್ತಾಯ್ತಲ್ಲ, ದ ಟನ್ ಗ್ರಿಟ್ ಆರ್ ಗ್ರೈನ್ ಮೀನ್ಸ್ ದ ಸೈಜ್ ಆಫ್ ದ ಅಬ್ರೆಸಿವ್ ಪಾರ್ಟಿಕಲ್. ಅಬ್ರೆಸಿವ್ ಪಾರ್ಟಿಕಲ್ ಸೈಜನ್ನು ಏನು ಇದೆ ಅದನ್ನೇ ನಾವೇನಂತ ಕರಿತೀವಿ, ಗ್ರೈನ್ ಅಂತ ಕರಿತೀವಿ ಅಥವಾ ಗ್ರಿಟ್ ಅಂತ ನಾವು ಕರಿತೀವಿ. ಆಲ್ವೇಸ್ ಇಟ್ ಈಸ್ ಇನ್ ನಂಬರ್ಸ್ 10 to 600. ನೆಕ್ಸ್ಟ್ ಎರಡನೇದು ಗ್ರೇಡಿಗೆ ಬರೋಣ. ಗ್ರೇಡ್ ಈಸ್ ಅನದರ್ ಇಂಪಾರ್ಟೆಂಟ್ ಪಾರ್ಟ್ ಗ್ರೈಂಡಿಂಗ್ ವೀಲ್ ಎಲಿಮೆಂಟ್ಸ್ನಲ್ಲಿ. ಗ್ರೇಡ್ ಇಂಡಿಕೇಟ್ಸ್ ದ ಸ್ಟ್ರೆಂತ್ ಆಫ್ ಬಾಂಡ್. ಈ ಗ್ರೇಡ್ ಏನಿದೆ ಇದು ಬಾಂಡ್ ಸ್ಟ್ರೆಂತನ್ನು ಇಂಡಿಕೇಟ್ ಮಾಡುತ್ತೆ. Grade means the degree of hardness of the wheel. The hardness varies according to the tenacity with which the bond holds the abrasive grains together and does not represent the hardness of the abrasive. Thus, the grinding wheel can be made up very hard and yet to be very soft. ಈ ಗ್ರೇಡ್ ಇಂಡಿಕೇಟ್ ಸ್ಟ್ರೆಂತ್. ಗ್ರೇಡ್ ಅಂದರೆ ಅದು ಬಾಂಡ್ ಸ್ಟ್ರೆಂತ್. ಮತ್ತು ಇದನ್ನು ಡಿಗ್ರಿ ಆಫ್ ಹಾರ್ಡ್ನೆಸ್ ಅಂತ ಕರೀತೀವಿ. ಈ ಡಿಗ್ರಿ ಗ್ರೇಡ್ ವಿಲ್ ಬಿ ವೆರಿಡ್ ಅಕಾರ್ಡಿಂಗ್ ಟು ದಿ ಟೆನಾಸಿಟಿ ವಿತ್ ವಿಚ್ ದ ಬಾಂಡ್ ಹೋಲ್ಡ್ಸ್. ಆ ಬಾಂಡ್ ಹೋಲ್ಡಿಂಗ್ ಕೆಪಾಸಿಟಿ ಇದೆ, ಅದರದ ಮೇಲೆ ನಾವೇನು ಮಾಡ್ತೀವಿ, ವೆರಿಯನ್ನು ಮಾಡ್ತೀವಿ. ಅದು ಹಾರ್ಡ್ ಇರ್ಬೋದು, ಸಾಫ್ಟ್ ಇರ್ಬೋದು, ಹಾಗೆ. ಸೊ ಅದರಲ್ಲಿ ದ ಗ್ರೇಡ್ಸ್ ವಿಲ್ ಬಿ ಇಂಡಿಕೇಟೆಡ್ ಇನ್ ಆಲ್ ಬಾಂಡ್ಸ್ ಅಂಡ್ ಪ್ರೋಸೆಸ್ ಆಫ್ ಇಂಗ್ಲೀಷ್ ಆಲ್ಫಾಬೆಟ್ A to Z. ಈ ಗ್ರೇಡನ್ನು ನಾವು ಇಂಡಿಕೇಟ್ ಮಾಡೋದು A ಇಂದ Z ವರೆಗೆ ಇಂಡಿಕೇಟ್ ಮಾಡ್ತೀವಿ. ಅಂದರೆ ಇಲ್ಲಿ A ಅಂದರೆ A ಇಸ್ ದ ಸಾಫ್ಟೆಸ್ಟ್ and Z ಅಂದರೆ Z is the hardest grade. Z is the hardest grade, A is the softest grade. ಲೈಕ್ ದಟ್. ನಿಮಗೆ ಅದ್ರ ಒಂದು ಮ್ಯಾಚ್ ತೋರಿಸ್ತೀನಿ ನೋಡಿ. ಇಲ್ಲಿ ಗ್ರೇಡ್ ಅಂತ ಬಂದಿದೆ. ಇಲ್ಲಿ ನೋಡಿ A ಇಂದ F ವರೆಗೆ ಸಾಫ್ಟ್ ಇದೆ, G ಇಂದ V ವರೆಗೆ ಮೀಡಿಯಂ ಗ್ರೇಡ್, W X Y Z ಏನಿದೆ ಅದು ಹಾರ್ಡ್ ಗ್ರೇಡ್. ಈ ಉದಾಹರಣೆ ಗ್ರೇಡ್ L ಅಂತ ಕೊಟ್ಟಿದ್ದೀನಿ. ಇದರಲ್ಲಿ L ಅನ್ನೋದು ಯಾವುದ್ರಲ್ಲಿದೆ, ಮೀಡಿಯಂ ಅಲ್ಲಿದೆ. ಸೊ ದಿಸ್ ಇಂಡಿಕೇಟ್ಸ್ ದ ಸ್ಟ್ರೆಂತ್ ಆಫ್ ಬಾಂಡ್. ಒಂದು ಬಾಂಡ್ ಸ್ಟ್ರೆಂತನ್ನು ನಾವು ಇಂಡಿಕೇಟ್ ಮಾಡಬೇಕಾದ್ರೆ ಗ್ರೇಡ್ ಈಸ್ ಇಂಪಾರ್ಟೆಂಟ್. ಸೊ ಇದು ಹಾರ್ಡಾ ಅಥವಾ ಸಾಫ್ಟಾ ಅನ್ನೋದನ್ನು ನಾವು ಈ ಗ್ರೇಡ್ನಲ್ಲಿ ಇಂಡಿಕೇಟ್ ಮಾಡ್ತೀವಿ. ಇದು A ಇಂದ Z ವರೆಗೆ ಇದೆ. A ಅಂತಕ್ಕಂಥದ್ದು ಅಂದರೆ A ಇಂದ F ವರೆಗೆ ಸಾಫ್ಟ್ ಗ್ರೇಡ್ ಬರುತ್ತೆ. ಸೊ ಇನ್ ಮಿಡಲ್ ವರ್ಷನ್ G ಇಂದ V ವರೆಗೆ ಮಿಡಲ್ ವರ್ಷನ್ಸ್ ಮಿಡಲ್ ಗ್ರೇಡ್ ಬರುತ್ತೆ. ಲಾಸ್ಟ್ Z ಏನಿದೆ ಇಟ್ ಇಸ್ ದ ಹಾರ್ಡೆಸ್ಟ್ ಗ್ರೇಡ್. A wheel from which the abrasive grains can easily dislodge it is called soft. ಯಾವ ಅಬ್ರೆಸಿವ್ ವೀಲ್ ಇಂದ ಮಾಡಿರ್ತಾರೋ ಆ ಒಂದು ವೀಲ್ನಲ್ಲಿ ಅಬ್ರೆಸಿವ್ ಗ್ರೈನ್ಸ್ ಗ್ರೈಂಡ್ ಮಾಡುವಾಗ ಬೇಗ ರಿಮೂವ್ ಆಗ್ತಾ ಇದೆ, ಬಂದ್ಬಿಡ್ತಾ ಇದೆ. ನೀವು ಗ್ರೈಂಡ್ ಮಾಡ್ತಾ ಇದ್ರೆ ಪೌಡ್ರ್ ಥರ ಬಂದು ಬೇಗ ಡಿಸ್ಲಾಡ್ಸ್ ಕಿತ್ಕೊಂಡು ಬರ್ತಾ ಇದೆ ಯಾವುದೋ ಅಬ್ರೆಸಿವ್ ಪಾರ್ಟಿಕಲ್ಸ್. ಅದನ್ನು ನಾವು ಸಾಫ್ಟ್ ಅಂತ ಕರಿತೀವಿ. ಅಂದರೆ ಅಲ್ಲಿ ಬಾಂಡ್ ಸ್ಟ್ರಾಂಗ್ ಆಗಿಲ್ಲ ಅಂತ, ಸ್ಟ್ರೆಂತ್ ಇಲ್ಲ ಅಂತ. whereas one which holds the grain more securely. ಸೊ ಗ್ರೈನ್ಸನ್ನು ತುಂಬ ಸೆಕ್ಯೂರ್ ಆಗಿ ಇಟ್ಕೊಂಡಿದೆ. ಅಬ್ರೆಸಿವ್ ಗ್ರೈನ್ಸನ್ನು ಗ್ರೈಂಡ್ ಮಾಡ್ತಾ ಇದ್ರೂ ಗ್ರೈಂಡಿಂಗ್ ವೀಲು ಒಂದು ಕಾಳನ್ನು ಕೆಳಗಡೆ ಡಿಸ್ಲಾಡ್ಸ್ ಆಗ್ತಾ ಇಲ್ಲ ಅಂತ ಹಾರ್ಡ್ ವೀಲ್. ಸೊ ಈ ರೀತಿ ಈ ಗ್ರೇಡು ಈ ಬಾಂಡ್ ಸ್ಟ್ರೆಂತನ್ನು ಇಂಡಿಕೇಟ್ ಮಾಡುತ್ತೆ. ಹಾರ್ಡ್ ವೀಲ್ಸ್ ಆರ್ ರೆಕಮೆಂಡೆಡ್ ಫಾರ್ ಸಾಫ್ಟ್ ಮೆಟೀರಿಯಲ್ಸ್
ನೋಡಿ ಹಾರ್ಡ್ ವೀಲ್ಸನ್ನು ಯಾವುದಕ್ಕೆ ರೆಕಮೆಂಡ್ ಮಾಡ್ತೀವಿ? ಸಾಫ್ಟ್ ಮೆಟೀರಿಯಲ್ಸ್ಗೆ. ಸಾಫ್ಟ್ ವೀಲ್ಸ್ ಆರ್ ಹಾರ್ಡ್ ಮೆಟೀರಿಯಲ್ಸ್. ಸಾಫ್ಟ್ ವೀಲ್ಗೆ ಹಾರ್ಡ್ ಮೆಟೀರಿಯಲ್ಸ್ಗೆ ಯಾವುದನ್ನು ರೆಕಮೆಂಡ್ ಮಾಡ್ತೀವಿ? ಸಾಫ್ಟ್ ವೀಲ್ಸನ್ನು ನಾವು ರೆಕಮೆಂಡ್ ಮಾಡ್ತೀವಿ. ಸೊ ಗ್ರೇಡ್ ಬಗ್ಗೆ ತಿಳ್ಕೊಂಡ್ರಲ್ವಾ? ಒಂದು ಗ್ರಿಟ್ ಆಯಿತು, ಇನ್ನೊಂದು ಗ್ರೇಡ್ ಆಯಿತು. Another word is called structure. It is also important element for manufacturing a grinding wheel. So, the amount of bond present in between the individual abrasive grains and the closeness of the individual grains to each other is called structure. ಅಂದರೆ ಒಂದು ಅಬ್ರೆಸಿವ್ ಪಾರ್ಟಿಕಲ್ ನಿಂದ ಇನ್ನೊಂದು ಅಬ್ರೆಸಿವ್ ಪಾರ್ಟಿಕಲ್ ನಡುವೆ ಇರ್ತಕ್ಕಂಥ ಗ್ರೈನ್ಸ್, ಅಬ್ರೆಸಿವ್ ಗ್ರೈನ್ಸ್ ಏನಿದೆ, ಎಷ್ಟು ಕ್ಲೋಸ್ನೆಸ್ ಆಗಿದೆ, ಹತ್ರವಾಗಿದೆ. ಅಮೌಂಟ್ ಆಫ್ ಬಾಂಡ್ ಪ್ರೆಸೆಂಟ್ in between the individual abrasive grains and closeness of the individual grains ಅಂದ್ರೆ ಹತ್ರವಾಗಿರ್ತಕ್ಕಂಥ. ಈಗ ಒಂದಿಷ್ಟು ಅಬ್ರೆಸಿವ್ ಪಾರ್ಟಿಕಲ್ ಅಗಲ ಚೆಲ್ಬಿಟ್ರೆ ಅದು ದೂರದಲ್ಲಿರ್ತದೆ ಗ್ರೈನ್ಸ್. ಅದೇ ಹತ್ರಕ್ಕೆ ಸೇರಿಸಿದ್ರೆ ಒಂದು ಗ್ರೈನ್ಸ್ ಇಂದ ಇನ್ನೊಂದು ಗ್ರೈನ್ಸ್ ಅಂತರ ಏನಾಗುತ್ತೆ? ಕಡಿಮೆ ಆಗುತ್ತೆ. ದಟ್ ಈಸ್ ಕಾಲ್ಡ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ? ಸ್ಟ್ರಕ್ಚರ್ ಅಂತ ಕರಿತೀವಿ. ಅಬ್ರೆಸಿವ್ ಗ್ರೈನ್ಸ್ ಆರ್ ನಾಟ್ ಪ್ಯಾಕ್ಡ್ ಇನ್ ದ ವೀಲ್ ಬಟ್ ಆರ್ ಡಿಸ್ಟ್ರಿಬ್ಯೂಟೆಡ್ ಥ್ರೂ ಬಾಂಡ್. ಈ ಅಬ್ರೆಸಿವ್ ಗ್ರೈನ್ಸ್ ಅನ್ನ ನಾವೇನು ಪ್ಯಾಕಿಂಗ್ ಮಾಡಲ್ಲ, ಅದನ್ನೇನು ಮಾಡ್ತೀವಿ? ಬಾಂಡಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಬಾಂಡಲ್ಲಿ ಏನಾಗುತ್ತೆ? ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ದ ರಿಲೇಟಿವ್ spacing is referred as the structure and is denoted by the number of cutting edges per unit area of the wheel as well as by number and size of wide spaces between the grains. So illi the relativity of spacing from one grains to another grains referred as the structure and it can be denoted by the number. ಅದನ್ನು ಯಾವುದರಲ್ಲಿ ನಾವು ಡಿನೋಟ್ ಮಾಡ್ತೀವಿ? ನಂಬರ್. ದ ಪ್ರೈಮರಿ ಪರ್ಪಸ್ ಆಫ್ ಸ್ಟ್ರಕ್ಚರ್ ಇಸ್ ಟು ಪ್ರೊವೈಡ್ ಚಿಪ್ ಕ್ಲಿಯರೆನ್ಸ್. ಯಾತಕ್ಕೆ ಸ್ಟ್ರಕ್ಚರ್ ಈ ತೀರಿ ಗ್ಯಾಪ್ ಅನ್ನ ಒಂದರಿಂದ ಒಂದು ಕೊಟ್ಟಿರ್ತೀವಿ? ಚಿಪ್ ಕ್ಲಿಯರೆನ್ಸ್, ಅದರ ಇಂಪಾರ್ಟೆಂಟ್. ಪ್ರೊವೈಡ್ ಚಿಪ್ ಕ್ಲಿಯರೆನ್ಸ್ ಅಂಡ್ ಇಟ್ ಮೇ ಬಿ ಓಪನ್ ಆರ್ ಡೆನ್ಸ್. ಈ ಸ್ಟ್ರಕ್ಚರ್ ಎರಡು ತರ, ಒಂದು ಓಪನ್, ಒಂದು ಡೆನ್ಸ್. ನೋಡಿ ಇಲ್ಲಿ ಸ್ಟ್ರಕ್ಚರ್ ಅಲ್ಲಿ ಸ್ಪೇಸಿಂಗ್ ಆಫ್ ಫ್ರಮ್ ದಿ ಕ್ಲೋಸೆಟ್ ಟು ದಿ ಮೋಸ್ಟ್ ಓಪನ್. ಈಗ ಇಲ್ಲಿ ನಾನು ಉದಾಹರಣೆಗೆ 5 ಅಂತ ಒಂದು ನಂಬರನ್ನು ತೋರಿಸಿ. ಇದೇನು ತೋರಿಸ್ತಾ ಇದೆ? ಸ್ಪೇಸಿಂಗ್ ಆಫ್ ದ ಕ್ಲೋಸೆಟ್. ಇದು ತುಂಬಾ ಹತ್ತಿರದಲ್ಲಿರ್ತಕ್ಕಂಥದ್ದು. ಇನ್ನೊಂದು ಓಪನ್, ಮೋಸ್ಟ್ ಓಪನ್. ಒಂದು ಡೆನ್ಸ್, ಒಂದು ಮೋಸ್ಟ್ ಓಪನ್. ಇಟ್ ಮೇ ಬಿ ಓಪನ್ ಆರ್ ಡೆನ್ಸ್ ಅಂತ ಕರಿತೀವಿ. ಯಾತಕ್ಕೆ ಈ ಸ್ಟ್ರಕ್ಚರ್ ಅನ್ನ ಕೊಟ್ಟಿರ್ತೀವಿ? ಫಾರ್ ದಿ ರಿಮೂವಲ್ ಆಫ್ ಚಿಪ್ ಕ್ಲಿಯರೆನ್ಸ್, ಟು ಪ್ರೊವೈಡ್ ಚಿಪ್ ಕ್ಲಿಯರೆನ್ಸ್ಗೋಸ್ಕರ. ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಎನಿ ಗ್ರೈಂಡಿಂಗ್ ವೀಲ್ ಮ್ಯಾನುಫ್ಯಾಕ್ಚರ್. The amount of bond in between the individual abrasive grains and the closeness of the individual grains to each other is called a structure ಅಂತ ನಾವು ಕರಿತೀವಿ. ಇದರಲ್ಲಿ ಇದನ್ನು ಕೂಡ ನಾವು ನಂಬರಲ್ಲಿ ಹೇಳ್ತೀವಿ. ಸಾಮಾನ್ಯವಾಗಿ the structure it would be indicated, the commonly denoted by number from 1 to 14. sometime 15 ಇರುತ್ತೆ. 1 to 14. ನಂಬರ್ 1 is dense. ನಂಬರ್ 1 ಡೆನ್ಸ್ ಅಂದರೆ ತುಂಬ ಕ್ಲೋಸ್ನೆಸ್. ನಂಬರ್ 14 is open, ತುಂಬ ದೂರ ಇರ್ತಕ್ಕಂಥ ಒಂದು ಗ್ರೈನಿಂದ ಇನ್ನೊಂದು ಗ್ರೈನ್. ಸೊ ದಿ ಸ್ಟ್ರಕ್ಚರ್ ಆಫ್ ದ ಗ್ರೈಂಡಿಂಗ್ ವೀಲ್ಸ್ ಡಿಪೆಂಡ್ಸ್ ಅಪಾನ್ ದ ಹಾರ್ಡ್ನೆಸ್ ಆಫ್ ದ ಮೆಟೀರಿಯಲ್. ಸ್ಟ್ರಕ್ಚರ್ ಕೂಡ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಹಾರ್ಡ್ನೆಸ್ ಆಫ್ ದ ಮೆಟೀರಿಯಲ್ ಬೀಯಿಂಗ್ ಗ್ರೌಂಡ್. ಅಂದರೆ ಯಾವ ವಸ್ತುವನ್ನು, ಮೆಟಲನ್ನು ನೀವು ಗ್ರೈಂಡ್ ಮಾಡಬೇಕೋ ಆ ಮೆಟಲ್ನ ಹಾರ್ಡ್ನೆಸ್ ಮೇಲೆ ಈ ಸ್ಟ್ರಕ್ಚರ್ ಡಿಪೆಂಡ್ ಆಗುತ್ತೆ. ಅಂಡ್ ಫಿನಿಶ್ ರಿಕ್ವೈರ್ಡ್, ಎಷ್ಟು ಮಟ್ಟದಲ್ಲಿ ಅದನ್ನು ಫಿನಿಶ್ ಮಾಡಬೇಕು, ಮತ್ತು ನೇಚರ್ ಆಫ್ ಗ್ರೈಂಡಿಂಗ್ ಆಪರೇಷನ್ಸ್, ಅದರ ಮೇಲೆ ಈ ಸ್ಟ್ರಕ್ಚರ್ ಅನ್ನು ನಾವೇನು ಮಾಡ್ತೀವಿ? ಇಟ್ ಮೇ ಬಿ ಡೆನ್ಸ್ ಆರ್ ಓಪನ್, ಕ್ಲೋಸ್ನೆಸ್ ಆರ್ ಓಪನ್, ಅದರ ಮೇಲೆ ನಾವು ಸೆಲೆಕ್ಟನ್ನು ಮಾಡ್ಕೊಳ್ತೀವಿ. ಇದಿಷ್ಟು ಮಕ್ಕಳೇ ಮುಖ್ಯವಾಗಿ ಟರ್ಮ್ಸ್ ಇರ್ತಕ್ಕಂಥದ್ದು. ಎಲಿಮೆಂಟ್ಸ್, ಇವೆಲ್ಲ ಎಲಿಮೆಂಟ್ಸ್. ಅದರಲ್ಲಿ ಇವು 4ನೇ ಟರ್ಮ್ ಅಂತ. ಅಬ್ರೆಸಿವ್, ಬಾಂಡ್, ಇಟ್ ಈಸ್ ಇಂಪಾರ್ಟೆಂಟ್ 2 ಎಲಿಮೆಂಟ್ಸ್ ಇನ್ ಗ್ರೈಂಡಿಂಗ್ ವೀಲ್. ದೆನ್ ಟರ್ಮ್ಸ್ ಯೂಸ್ಡ್ ಇನ್ ಗ್ರೈಂಡಿಂಗ್, ಸ್ಟ್ರಕ್ಚರ್ ಅಂತ ಕರಿತೀವಿ, ಗ್ರೇಡ್ ಅಂತ ಕರಿತೀವಿ, ಗ್ರೈನ್ಸ್ ಅಂತ ಕರಿತೀವಿ. ಇವು ಇಂಪಾರ್ಟೆಂಟ್. ಗ್ರೈನ್ಸು, ಗ್ರೇಡು, ಸ್ಟ್ರಕ್ಚರ್ಸು, ದಿಸ್ ಆಲ್ಸೋ ಇಂಪಾರ್ಟೆಂಟ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಗ್ರೈಂಡಿಂಗ್ ವೀಲ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಕೆಲವು ಪ್ರಶ್ನೆಗಳು ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ನೋಡೋಣ. ಸೊ ನೇಮ್ ದ 2 ನ್ಯಾಚುರಲ್ ಅಬ್ರೆಸಿವ್. ನ್ಯಾಚುರಲ್ ಅಬ್ರೆಸಿವ್ ಹೇಳಿದೆ ನಾನು, ತುಂಬಾನೇ ಹೇಳಿದೆ ನಿಮಗೆ. ಯಾವ್ಯಾವ್ದಿದೆ?
ಎಸ್, ಎಮ್ರಿ, ಕೊರಂಡಮ್. ಗೊತ್ತಾಯ್ತಾ? ನೋಡೋಣ. ಸೊ ಎಮ್ರಿ ಆ್ಯಂಡ್ ಕೊರಂಡಮ್ ಸ್ಟೋನ್. ನೇಮ್ ದ 2 ಆರ್ಟಿಫಿಷಿಯಲ್ ಅಬ್ರೆಸಿವ್. ಆರ್ಟಿಫಿಷಿಯಲ್ ಅಂದರೆ ನಾವೇ ಕೃತಕವಾಗಿ ತಯಾರು ಮಾಡ್ತಕ್ಕಂಥದ್ದು. ಅಲ್ಯೂಮಿನಿಯಂ ಆಕ್ಸೈಡ್, ಸಿಲಿಕಾನ್ ಕಾರ್ಬೈಡ್, ಬೋರಾನ್ ಕಾರ್ಬೈಡ್, manufactured diamond like that, silicon carbide and aluminum oxide. Name the substance which hold the abrasive grains together in a grinding wheel. ಈ ಅಬ್ರೆಸಿವ್ ಮೆಟೀರಿಯಲ್ ಅನ್ನು ಹೋಲ್ಡ್ ಮಾಡತಕ್ಕಂಥ ಒಂದು ವಸ್ತು ಯಾವುದು? ಸೊ ದಟ್ ಇಸ್ ಕಾಲ್ಡ್ ಬಾಂಡ್. ಏನಂತ ಕರೀತೀವಿ ಅದಕ್ಕೆ? ಬಾಂಡ್. ಬಾಂಡ್ ಈಸ್ ನಥಿಂಗ್ ಬಟ್ ಅಡೆಸಿವ್ ಆರ್ ಗ್ಲೂ ಅಂತ ಹೇಳಿದೆ. ಮುಂದಿನ ಪ್ರಶ್ನೆ, ನೇಮ್ ದ ಅಬ್ರೆಸಿವ್ ಸೂಟಬಲ್ ಫಾರ್ ಫಾಲೋಯಿಂಗ್ ಗ್ರೈಂಡಿಂಗ್ ವರ್ಕ್. ಇಲ್ಲಿ ಒಂದು ಗ್ರೈಂಡಿಂಗ್ ವರ್ಕ್ ಇದೆ ಅಂತ, ಗ್ರೈಂಡಿಂಗ್ ಡೈ ಸ್ಟೀಲ್. ಇದಕ್ಕೆ ಯಾವ ಅಬ್ರೆಸಿವ್ ಬೇಕು ಡೈ ಸ್ಟೀಲ್ಗೆ? ಸೊ ವೈಟ್ ಅಲ್ಯೂಮಿನಿಯಂ ಆಕ್ಸೈಡ್. ವೈಟ್ 2 ಅಲ್ಯೂಮಿನಿಯಂ ಆಕ್ಸೈಡ್ ಹೇಳಿದ್ರೆ, ಒಂದು ಬ್ರೌನು ಒಂದು ವೈಟ್. ಇಲ್ಲಿ ಗ್ರೈಂಡಿಂಗ್ ಡೈ ಸ್ಟೀಲ್ಗೆ ವೈಟ್ ಅಲ್ಯೂಮಿನಿಯಂ ಆಕ್ಸೈಡ್. ಗ್ರೈಂಡಿಂಗ್ ಟಫ್ ಮೆಟಲ್, ಸೊ ದಟ್ ಈಸ್ ಕಾಲ್ಡ್ ಬ್ರೌನ್ ಅಲ್ಯೂಮಿನಿಯಂ ಆಕ್ಸೈಡ್. ಟಫ್ ಮೆಟಲ್ ಆದರೆ ಬ್ರೌನ್ ಅಲ್ಯೂಮಿನಿಯಂ ಆಕ್ಸೈಡ್. ಬೈ ವಾಟ್ ಟರ್ಮ್ ದ ಸ್ಟ್ರೆಂತ್ ಆಫ್ ದ ಗ್ರೈಂಡಿಂಗ್ ವಿಲ್ ಎಕ್ಸ್ಪ್ರೆಸ್. ಒಂದು ಗ್ರೈಂಡಿಂಗ್ ವೀಲ್ ಸ್ಟ್ರೆಂತ್ ಅನ್ನು ನಾವು ಎಕ್ಸ್ಪ್ರೆಸ್ ಮಾಡೋದು ಯಾವುದರ ಮೇಲೆ? ಸೊ ದಟ್ ಈಸ್ ಕಾಲ್ಡ್ ಗ್ರೇಡ್ ಅಂತ ಕರಿತೀವಿ. ಸೊ ಯಾವುದ್ರ ಮೇಲೆ ಎಕ್ಸ್ಪ್ರೆಸ್ ಮಾಡ್ತೀವಿ? ಗ್ರೇಡ್. ಗ್ರೇಡ್ ಈಸ್ ಇಂಪಾರ್ಟೆಂಟ್. ಸೊ ಇಲ್ಲೊಂದು ಮ್ಯಾಚ್ ದಿ ಫಾಲೋಯಿಂಗ್ ಇದೆ. ಇಲ್ಲಿ ಬಾಂಡಿಂಗ್ ಮೆಟೀರಿಯಲ್ಸು ಮೇಲ್ಗಡೆ ಸೂಟಬಲ್ ಬಾಂಡಿಂಗ್ ಮೆಟೀರಿಯಲ್ಸ್, ಇನ್ನೊಂದು ಬಾಂಡಿಂಗ್ ಮೆಟೀರಿಯಲ್ಸ್. ಈ ಉದಾಹರಣೆಗೆ ನೀವು ಒಂದಕ್ಕೆ ಹೈ ರೇಟ್ ಆಫ್ ಸ್ಟಾಕ್ ರಿಮೂವ್, ತುಂಬ ಜಾಸ್ತಿ ಸ್ಟಾಕ್ ರಿಮೂವಲ್ ಮಾಡಬೇಕಾದ್ರೆ ಯಾವ ಬಾಂಡಿಂಗ್ ಮೆಟೀರಿಯಲ್ಸನ್ನು ಬಳಸ್ತಾರೆ? ಎಸ್, ದಟ್ ಈಸ್ ವಟ್ರಿಫೈಡ್ ಬಾಂಡ್. ಸೂಟಬಲ್ ಫಾರ್ ಗ್ರೈಂಡಿಂಗ್ ಫೈನ್ ಎಡ್ಜೆಡ್ ಟೂಲ್ಸ್. ಫೈನ್ ಎಡ್ಜೆಡ್ ಟೂಲ್ಸ್ಗೆ ಲಾಸ್ಟಲ್ಲಿ ಹೇಳಿದೆ ನಾನು ಬಾಂಡನ್ನು ಹೇಳುವಾಗ. ಸೊ ದಟ್ ಈಸ್ ಕಾಲ್ಡ್ ಸಿಲಿಕೇಟ್ ಬಾಂಡ್. ಯೂಸ್ಫುಲ್ ಫಾರ್ ಗ್ರೈಂಡಿಂಗ್ ಮಿಲ್ ರೋಲ್ಸ್. ಸೊ ದಟ್ ಈಸ್ ಕಾಲ್ಡ್ ಸೆಲೆಕ್ಟ್ ಬಾಂಡ್. ಯೂಸ್ಡ್ ವೇರ್ ಎ ಫೈನ್ ಫಿನಿಶ್ ಇಸ್ ರಿಕ್ವೈರ್ಡ್. ಯಾವುದು ಫೈನ್ ಫಿನಿಶ್ಗೆ? ಸೊ ಸೆಲೆಕ್ಟ್ ಬಾಂಡ್. ಸೊ ಈ ರೀತಿ ಇವನ್ನ ಇಂಡಿವಿಜುವಲ್ ಆಗಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನಲ್ಲೂ ಪ್ರಶ್ನೆಗಳನ್ನು ಕೇಳ್ಬೋದು. ನೋಡೋಣ, ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ. ಇದೇ ಥರ ಪ್ರಶ್ನೆಗಳು ಬರೋದು. ವಾಟ್ ಟೈಪ್ ಆಫ್ ಅಬ್ರೆಸಿವ್ ವಿಲ್ ಇಸ್ ಯೂಸ್ಡ್ ಫಾರ್ ಗ್ರೈಂಡಿಂಗ್ ಡೈ ಸ್ಟೀಲ್? ಈಗ ತಾನೇ ಅಲ್ಲಿ ನೋಡಿದ್ರಿ. ನೋಡೋಣ, ಸಿಲಿಕಾನ್ ಕಾರ್ಬೈಡ್, ಗ್ರೀನ್ ಸಿಲಿಕಾನ್ ಕಾರ್ಬೈಡ್, ವೈಟ್ ಅಲ್ಯೂಮಿನಿಯಂ ಆಕ್ಸೈಡ್, ಬ್ರೌನ್ ಅಲ್ಯೂಮಿನಿಯಂ ಆಕ್ಸೈಡ್. ವಿಚ್ ಈಸ್ ಕರೆಕ್ಟ್? ಎಸ್, ವೈಟ್ ಅಲ್ಯೂಮಿನಿಯಂ ಆಕ್ಸೈಡ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. Which term indicates the amount of bond present between the individual abrasive grains? ಇಲ್ಲಿ 4 ಆನ್ಸರ್ ಇದೆ. ಗ್ರೈನು, ಗ್ರೇಡು, ಅಬ್ರೆಸಿವ್, ಸ್ಟ್ರಕ್ಚರ್ ಅಂತ. ಇಲ್ಲಿ ಏನು ಹೇಳ್ತಾ ಇದೆ? ಪ್ರಶ್ನೆ ಏನಿದೆ? ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ದ ಅಮೌಂಟ್ ಆಫ್ ಬಾಂಡ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದ ಇಂಡಿವಿಜುವಲ್ ಅಬ್ರೆಸಿವ್. 2 ಅಬ್ರೆಸಿವಿನ ನಡುವೆ, ಗ್ರೈನ್ಗಳ ನಡುವೆ ಬಾಂಡ್ ಇರುತ್ತಲ್ಲ, ಅದನ್ನು ಯಾವ ಟರ್ಮಿಂದ ನಾವು ಇಂಡಿಕೇಟ್ ಮಾಡ್ತೀವಿ? ಸೊ ದಟ್ ಈಸ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಅದನ್ನ ಏನಂತ ಕರಿತೀವಿ? ಸ್ಟ್ರಕ್ಚರ್ ಅಂತ ನಾವು ಕರಿತೀವಿ. ಸೊ ವಿಚ್ ಇಂಡಿಕೇಟ್ಸ್ ದ ಸ್ಟ್ರೆಂತ್ ಆಫ್ ಬಾಂಡ್ ಇನ್ ಗ್ರೈಂಡಿಂಗ್ ವೀಲ್. ಈಗ ತಾನೇ ಅದನ್ನು ಸಿಂಗಲ್ ಇಂಡಿವಿಜುವಲ್ 1 ಲೈನ್ ಕ್ವಶನ್ಸ್ನಲ್ಲಿ ಹೇಳಿದೆ. ಸೊ ಗ್ರೇಡ್, ಸ್ಟ್ರಕ್ಚರ್ ಆ್ಯಂಡ್ ಗ್ರೈಂಡ್ ಸೈಜ್. ನೋಡಿ, ಆ ಪ್ರಶ್ನೆನ ಮಲ್ಟಿಪಲ್ ಚಾಯ್ಸ್ ಆಗಿ ಈ ರೀತಿ ಕನ್ವರ್ಟ್ ಮಾಡಿಕೊಡ್ತಾರೆ ನಿಮಗೆ. ಸೊ ದ ಕರೆಕ್ಟ್ ಒನ್ ಈಸ್ ಗ್ರೇಡ್. ನೋಡೋಣ. ಎಸ್, ಬಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಟೈಪ್ ಆಫ್ ಬಾಂಡೆಡ್ ವೀಲ್ ಈಸ್ ಯೂಸ್ಡ್ ಇನ್ ಫೌಂಡ್ರೀಸ್ ಫಾರ್ ಡ್ರೆಸ್ಸಿಂಗ್ ಕ್ಯಾಸ್ಟಿಂಗ್ಸ್? ಫೌಂಡ್ರೀಸ್ನಲ್ಲಿ ಡ್ರೆಸ್ಸಿಂಗ್ ಮತ್ತು ಕ್ಯಾಸ್ಟಿಂಗ್ ಅನ್ನು ಮಾಡಲಿಕ್ಕೆ ಯಾವ ಟೈಪ್ ಆಫ್ ಬಾಂಡೆಡ್ ವೀಲ್ ಅನ್ನು ಯೂಸ್ ಮಾಡ್ತಾರೆ? ಸಿಲಿಕೇಟ್ ಬಾಂಡ್, ಸೆಲೆಕ್ಟ್ ಬಾಂಡ್, ರಬ್ಬರ್ ಬಾಂಡ್, ರೆಸನಾಯ್ಡ್ ಬಾಂಡ್. ವಿಚ್ ಇಸ್ ಕರೆಕ್ಟ್? ಸೊ ರೆಸನಾಯ್ಡ್ ಬಾಂಡ್ ಅನ್ನು ಯೂಸ್ ಮಾಡ್ತಾರೆ ಫೌಂಡ್ರೀಸ್ನಲ್ಲಿ ಡ್ರೆಸ್ಸಿಂಗ್ ಮತ್ತು ಕ್ಯಾಸ್ಟಿಂಗ್ ಅನ್ನು ಮಾಡಲಿಕ್ಕೆ. ಡಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಟೈಪ್ ಆಫ್ ಅಬ್ರೆಸಿವ್ ವೀಲ್ ಇಸ್ ಯೂಸ್ಡ್ ಫಾರ್ ಗ್ರೈಂಡಿಂಗ್ ಸಿಮೆಂಟೈಡ್ ಕಾರ್ಬೈಡ್? ಸೊ ಇದು ಪರ್ಟಿಕ್ಯುಲರ್ ಆಗಿ ನಾನು ಒತ್ತು ಹೇಳಿದ್ದೆ ಅವಾಗ. ಆನ್ಸರ್ ನೋಡೋಣ. ಗ್ರೀನ್ ಸಿಲಿಕಾನ್ ಕಾರ್ಬೈಡ್, ಗ್ರೇ ಅಲ್ಯೂಮಿನಿಯಂ ಆಕ್ಸೈಡ್, ವೈಟ್ ಅಲ್ಯೂಮಿನಿಯಂ ಆಕ್ಸೈಡ್, ಬ್ರೌನ್ ಅಲ್ಯೂಮಿನಿಯಂ ಆಕ್ಸೈಡ್. ದ ಕರೆಕ್ಟ್ ಒನ್ ಇಸ್ ಗ್ರೀನ್ ಸಿಲಿಕಾನ್ ಕಾರ್ಬೈಡ್. ಗ್ರೈಂಡಿಂಗ್ ಸಿಮೆಂಟೆಡ್ ಕಾರ್ಬೈಡ್ ಅಂಡ್ ಟಂಗ್ಸ್ಟನ್ ಕಾರ್ಬೈಡ್ ಇರ್ತಕ್ಕಂಥ ಲೋಹಗಳನ್ನು ಗ್ರೈಂಡ್ ಮಾಡಲಿಕ್ಕೆ ಗ್ರೀನ್ ಸಿಲಿಕಾನ್ ಕಾರ್ಬೈಡ್ ಇಂದ ಮಾಡಿರ್ತಕ್ಕಂಥ ವೀಲ್ಸ್ ಅನ್ನ ಬಳಸ್ತಾರೆ. ಎ ಇಸ್ ದ ಕರೆಕ್ಟ್ ಆನ್ಸರ್. ಮಕ್ಕಳೇ, ಈ ರೀತಿ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ಇಲ್ಲಿವರೆಗೆ ಗ್ರೈಂಡಿಂಗ್ ವೀಲ್ ಕನ್ಸ್ಟ್ರಕ್ಷನ್ಸು, ಗ್ರೈಂಡಿಂಗ್ ವೀಲ್ ಎಲಿಮೆಂಟ್ಸು, ಗ್ರೈಂಡಿಂಗ್ ವೀಲ್ನಲ್ಲಿ ಬರ್ತಕ್ಕಂಥ ಟರ್ಮ್ಸು ಮತ್ತು ಪರೀಕ್ಷಾ ದೃಷ್ಟಿಯಿಂದ ಬೇಕಾಗಿರ್ತಕ್ಕಂಥ ನಿಮ್ಮ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ CBTನಲ್ಲಿ
ಅನ್ನೋದನ್ನು ತಿಳಿಸಿದ್ದೀನಿ. ಸೊ ಇದು ಫಸ್ಟ್ ಇಯರ್ ನಿಮಿ ಟ್ವಿಟ್ಟರ್ ಟ್ರೇಡ್ ಥಿಯರಿನಲ್ಲಿ ಇದೆ ಲೆಸನ್ಸು, ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಅಸೈನ್ಮೆಂಟ್ಸು ಕೂಡ ಇದೆ. ಸೊ ನೋಟ್ಸ್ ಆಲ್ರೆಡಿ ನಿಮಗೆ ದ ನೋಟ್ಸ್, ಆ ನೋಟ್ಸನ್ನು ಬರೀರಿ ನೀವು ನೋಟ್ಸಲ್ಲಿ, ಮತ್ತು ಎಲ್ಲ ಅಸೈನ್ಮೆಂಟ್ಸನ್ನು ಇಲ್ಲಿರೋದು ಮತ್ತು ಬುಕ್ಕಲ್ಲಿರೋದನ್ನು ನಿಮ್ಮ ಅಸೈನ್ಮೆಂಟ್ ಬುಕ್ಕಲ್ಲಿ ರೆಕಾರ್ಡ್ ಮಾಡಿ ಅಭ್ಯಾಸ ಮಾಡಿ. ಸೊ ಏನೇ ಡೌಟ್ಸ್ ಇದ್ದರೆ ಕಾಲ್ ಬ್ಯಾಕ್ ಮಾಡಿ. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಎಲ್ಲರೂ ಕ್ಷೇಮವಾಗಿರಿ, ಮನೆಯಲ್ಲೇ ಇರಿ. ಹೊರಗಡೆ ಹೋದರೆ ಮಾಸ್ಕನ್ನು ಧರಿಸಿ, ಅಂತರವನ್ನು ಕಾಪಾಡಿ, ಸ್ಯಾನಿಟೈಸರನ್ನು ಬಳಸಿ, ಕರೋನಾವನ್ನು ನಿರ್ಮೂಲವನ್ನು ಮಾಡೋದರಲ್ಲಿ ಸಹಕಾರವನ್ನು ನೀಡಿ. ಧನ್ಯವಾದಗಳು ಮಕ್ಕಳೇ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.